Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi. ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಇವತ್ತು 4ನೇ ಸುತ್ತಿನ ದ್ವಿತೀಯ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಸ್ಪರ್ಧಾಳುಗಳು ಭಾಗವಹಿಸ್ತಾರೆ, ಅದರ ಜೊತೆಗೆ ಅವರಿಗೆ ಬರುವಂಥ ವಿಷಯದ ಕುರಿತಾಗಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅನ್ನುವಂಥ ಕುತೂಹಲ ನಾವುಗಳೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತ ಮೊದಲು ಈ ಕಾರ್ಯಕ್ರಮದ ಎಲ್ಲ ಪ್ರಾಯೋಜಕರನ್ನ ಅಭಿನಂದಿಸಬೇಕು. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಭೀಮಾ ಜ್ಯುವೆಲರ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸುವ ಮೊದಲು ನಮ್ಮ ತೀರ್ಪುಗಾರರನ್ನ ಸ್ವಾಗತಿಸುವಂತಹ ಸಮಯ. 4ನೇ ಸುತ್ತಿಗೆ ತೀರ್ಪುಗಾರರಾಗಿ ನಮ್ಮ ಜೊತೆ ಭಾಗವಹಿಸಿದ್ದಂಥವರು ವೃತ್ತಿಯಲ್ಲಿ ಶಿಕ್ಷಕರು, 13 ವರ್ಷಗಳಿಂದ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಶಿಕ್ಷಣದ ಸೇವೆಯನ್ನ ನೀಡುತ್ತಾ ಬಂದಿರುವವರು. ಪ್ರಸ್ತುತವಾಗಿ ಬ್ರಹ್ಮಾವರದ SMS ಇಂಗ್ಲಿಷ್ ಮೀಡಿಯಂ CBSE ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ವೀಣಾ ಸಂದೀಪ್ ರವರು ಇಂದಿನ 4ನೇ ಸುತ್ತಿನ ದ್ವಿತೀಯ ಸಂಚಿಕೆಯಲ್ಲಿಯೂ ಕೂಡ ತೀರ್ಪುಗಾರರಾಗಿ ಭಾಗವಹಿಸ್ತಾ ಇದ್ದಾರೆ. ಮೇಡಮ್, ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸ್ತಾ ಇದ್ದೀರಿ. ನಿಮಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೇನೆ ನಮ್ಮ ಮಹಾಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು. ಎಲ್ಲಾ ಮಕ್ಕಳ ವಾಕ್ಚಾತುರ್ಯಗಳನ್ನ ಗಮನಿಸಿದವರು, ಡೈಜಿವಲ್ನ ಎಲ್ಲಾ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಿಭಾಯಿಸಿಕೊಟ್ಟವರು, ಡೈಜಿವಲ್ನ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಅಷ್ಟೇ ಅಲ್ಲದೆ ಜನಪ್ರಿಯ ನಿರೂಪಕರಾಗಿ ಅದೆಷ್ಟೋ ಜನಪ್ರಿಯ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟವರು, ವೃತ್ತಿಯಲ್ಲಿ ಶಿಕ್ಷಕರು, ಅದರ ಜೊತೆಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ನಮ್ಮ ಜೊತೆ ಸಹಕರಿಸ್ತಾ ಮಹಾಗುರುಗಳಾಗಿ ಅಭಿವ್ಯಕ್ತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಅಲ್ವಿಂದಾಂತಿ ಸರ್, ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ವೀಕ್ಷಕರೇ, ನೇರವಾಗಿ ಇಂದಿನ ಸ್ಪರ್ಧೆಯನ್ನ ಪ್ರಾರಂಭಿಸೋಣ. ಇಂದಿನ ಸ್ಪರ್ಧೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಬಂದು ತಮಗೆ ಸಿಗುವಂತ ವಿಷಯವನ್ನ ಆರಿಸಿಕೊಳ್ಳಲಿಕ್ಕಿದ್ದಾರೆ, ಆರಿಸಿದಂತ ವಿಷಯದ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಹಾಗಾದ್ರೆ ಬನ್ನಿ, 4 ಸ್ಪರ್ಧಾಳುಗಳನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ. ವೀಕ್ಷಕರೇ, 4ನೇ ಸುತ್ತಿನ ದ್ವಿತೀಯ ಸಂಚಿಕೆಯ 4 ಸ್ಪರ್ಧಾರ್ಥಿಗಳು ನಮ್ಮ ಜೊತೆ ಇದ್ದಾರೆ. ಮನಸ್ವಿ, ಸಾಕ್ಷಿ, ಅದರ ಜೊತೆಗೆ ಪುಣ್ಯ, ಸುಶ್ರಾವ್ಯ ಅವರು. ಅವರೀಗ ಒಂದೊಂದೇ ವಿಷಯವನ್ನ ಆಯ್ಕೆ ಮಾಡಲಿಕ್ಕಿದ್ದಾರೆ. ಅವರಿಗೆ ಸಿಗುವಂತ ವಿಷಯಗಳು ಯಾವುದು ಅನ್ನುವಂಥ ಕುತೂಹಲದಲ್ಲಿ ಅವರು ಕೂಡ ಇದ್ದಾರೆ. ಎಸ್, ಮನಸ್ವಿ ಹಾಗೇನೆ ಸಾಕ್ಷಿ ಒಬ್ಬೊಬ್ಬರಾಗಿಯೇ ಬರಬೇಕು. ಸೊ ಒಂದು ವಿಷಯವನ್ನ ಸೆಲೆಕ್ಟ್ ಮಾಡಬೇಕು. ಮನಸ್ವಿ ಬನ್ನಿ. ಎಸ್, ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಿ ಮನಸ್ವಿ ಅವರು. ಸೊ ಒಂದು ವಿಷಯ ಸಿಕ್ಕಿದೆ, ಇನ್ನೂ ಕೂಡ ಓಪನ್ ಮಾಡಲಿಲ್ಲ. ಸೊ ಹೇಗನಿಸ್ತಾ ಇದೆ ಈಗ? ಕುತೂಹಲ ಇದೆ. ಭಯ ಏನಾದ್ರೂ ಇದೆಯಾ? ಸ್ವಲ್ಪ ಅಷ್ಟೇ. ಸೊ ಏನ್ ಸಿಕ್ಕಿದ್ರು ಕೂಡ ಮಾತಾಡ್ಲಿಕ್ಕೆ ರೆಡಿ ಇದ್ದೀರಿ. ಸೊ ಆಡಿಷನ್ ಇಂದ ಇಲ್ಲಿಯವರೆಗೆ ಹೇಗಿತ್ತು ಜರ್ನಿ? ಸೊ ಡೈರೆಕ್ಟ್ ಸೆಲೆಕ್ಟ್ ಆಗಿದ್ರಾ, ವೇಟಿಂಗ್ ಇಂದ ಸೆಲೆಕ್ಟ್ ಆಗಿದ್ರಾ, ಹೇಗೆ? ಡೈರೆಕ್ಟ್ ಸೆಲೆಕ್ಟ್ ಇಲ್ಲಿವರೆಗೆ ಎಲ್ಲವೂ ಡೈರೆಕ್ಟ್ ಸೆಲೆಕ್ಟ್. ಹೌದು. ಸೊ ಇಲ್ಲಿಂದ ಮುಂದೆ ಕೂಡ ಡೈರೆಕ್ಟ್ ಸೆಲೆಕ್ಟ್ ಆಗುವ ಒಂದಷ್ಟು ಆಸೆ ಇದೆ. ಹೌದು. ಓಕೆ ಸರ್, ಅಲ್ಲಿನ್ ಸರ್, ಮನಸ್ವಿ ಅವರು ಇಲ್ಲಿಂದ ಆಡಿಷನ್ ಇಂದ ಇಲ್ಲಿಯವರೆಗೆ ಎಲ್ಲ ಸುತ್ತುಗಳಲ್ಲಿ ಕೂಡ ನೇರವಾಗಿ ಆಯ್ಕೆಯಾಗಿದ್ರು. ಸೊ ಇಂದಿನ ಸುತ್ತಿನಲ್ಲಿ ಕೂಡ ನೇರವಾಗಿ ಆಯ್ಕೆ ಆಗ್ತೇನೆ ಅನ್ನುವಂಥ ಕಾನ್ಫಿಡೆನ್ಸ್ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವರ ನಕ್ಷತ್ರ ಒಳ್ಳೆದುಂಟು ಜಾತಕದಲ್ಲಿ, ಹಾಗಾಗಿ ಡೈರೆಕ್ಟ್ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಸೊ ಮನಸ್ವಿ, ಈಗ ಆಶುಭಾಷಣ ಅಂತ ಹೇಳುವಾಗ ಯಾವ ರೀತಿಯಲ್ಲಿ ಎಲ್ಲ ಪ್ರಿಪೇರ್ ಮಾಡಿದ್ರಿ ನೀವು? ಯಾವುದೆಲ್ಲ ಟಾಪಿಕ್ ಬರ್ಬೋದು ಅಂತೇಳಿ ಮನಸ್ಸಿನಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಅದರ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಹೌದು, ಮನೆಯಲ್ಲಿ ಮತ್ತೆ ಗಡಗಿನ ಅಂಗಡಿ ಉಂಟಲ್ಲ ನಿಮಗೆ, ಆ ಅಂಗಡಿಯಲ್ಲಿಯಾ? ಮನೆಯಲ್ಲಿ. ಓಕೆ. ಅದು ಸಾಮಾನ್ಯನ ಚೀಟಿ ಅಂಗಡಿಗೆ ಬರುವಾಗ ಅದರ ಹಿಂದೆ ಎಲ್ಲ ಬರೆದು ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಸ್ವಲ್ಪ. ನಿಮ್ಮ ಗೆಸ್ಸಿನಲ್ಲಿ, ನಿಮ್ಮ ಒಂದು ಇದರಲ್ಲಿ ಯಾವುದೆಲ್ಲ ಟಾಪಿಕ್ ಕೊಡಬಹುದು? ಪರಿಸರ ಮಾಲಿನ್ಯ, ಮತ್ತೆ ಪರಿಸರದಲ್ಲಿ ಆಗುತ್ತಿರುವಂತಹ ಕೆಲವು, ಪರಿಸರವನ್ನು ಒಂದು ಫ್ರಿಡ್ಜ್ನಲ್ಲಿ ಇಡಿ. ಪರಿಸರ ಬಿಟ್ಟು ಬೇರೆ ಭಾರತದಲ್ಲಿ ಆಗುತ್ತಿರುವಂತಹ ಕೆಲವೊಂದು ಸಮಸ್ಯೆಗಳು. ಅಷ್ಟೇ. ವಿದ್ಯಾರ್ಥಿ ಜೀವನದಲ್ಲಿ ಏನು ಸಮಸ್ಯೆ ಇಲ್ಲ. ಭಾರದ ಅದು ಚೀಲದ ಭಾರ,
ಅವ್ರೆಂತ ಮಾಡಿದ್ರು ನಿರುದ್ಯೋಗ ಗೊತ್ತಾ ಸರ್? ಸಮಸ್ಯೆ. ಭಾರತದಲ್ಲಿನ ಸಮಸ್ಯೆಯಲ್ಲಿ ಎಲ್ಲ ಸಮಸ್ಯೆಯನ್ನು ಹಾಕಿಬಿಟ್ರೆ ಇರ್ಲಿ ಅಂತ. ಅದರಲ್ಲಿ ಶಾಲೆ ಕೂಡ ಬರ್ತದಲ್ಲ. ಹೌದಾ? ಓಕೆ. ಅಥವಾ ನಮ್ಮ ಪರೀಕ್ಷಾ ನೀತಿಗಳು, ಅಥವಾ 13 ಅಂಕಗಳಿಗೆ ಪಾಸು. ಸೊ ನೋಡಿ, ನಾವು ಥಿಂಕ್ ಮಾಡುವಾಗ ಸಾಧಾರಣ ಬರುವಂಥದ್ದು, ನಮ್ಮ ಶಾಲೆಯಲ್ಲಿ ಮಾಡುವಂಥ ದೊಡ್ಡ ಸಮಸ್ಯೆ ಅಂದರೆ, ತಪ್ಪು ಅಂದರೆ ಅದೇ ಟಾಪಿಕ್ಗಳನ್ನು ಕೊಡುವುದು. ಹೌದು ಹೌದು ರಸ್ತೆ ಅಪಘಾತ ಕೊಡಲಿಲ್ಲ ನಮಗೆ, ನಮ್ಮ ಮಕ್ಕಳಿಗೆ ರೋಡ್ ಕ್ರಾಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಹೌದು ಹೌದು ಅಥವಾ ಬ್ಯಾಂಕಿನ ವಿಚಾರ ಗೊತ್ತಿಲ್ಲ, ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಬಗ್ಗೆ ಗೊತ್ತಿಲ್ಲ. ಹೌದು ಹೌದು. ಇಂಥದ್ದೆಲ್ಲ ರೆಲೆವೆಂಟ್ ಥಿಂಗ್ಸ್, ಹ್ಮ್. ಅಥವಾ ರಕ್ತದಾನದ ಬಗ್ಗೆ, ದೇಹದಾನದ ಬಗ್ಗೆ, ನೇತ್ರದಾನದ ಬಗ್ಗೆ, ಇದರ ಬಗ್ಗೆ ಹೆಚ್ಚು ಯಾರು ಒಲವು ತೋರಿಸ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ಆ ಟಾಪಿಕ್ ಬರ್ತದೆ ಅಂತೇಳಿ ಮಂಡೆಯಲ್ಲಿ ಬರುವುದು ಕೂಡ ಇಲ್ಲ. ಹೌದು ಹೌದು. ಸೊ ನಿಮ್ಮ ಹೆಸರು ಮನಸ್ವಿ, ಮನಸ್ಸಿನಲ್ಲಿ 1000 ವಿಚಾರಗಳು ಹೊರಹೊಮ್ಮುತ್ತವೆ. ಯಾಕೆಂದರೆ ಚೀಟಿ ಇನ್ನೂ ಓಪನ್ ಮಾಡಲಿಲ್ಲ ನೀವು. ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇವೆ. Thank you, ಸೊ ಕಾನ್ಫಿಡೆಂಟ್ ಆಗಿ ಒಳ್ಳೆ ತಯಾರಿಯಾಗಿ ಎಲ್ಲ ಬಂದಿದ್ದೀರಿ ಹಾ ಮನೆಯಲ್ಲಿ. ಹೌದು. ಸರಿ. ಓಕೆ ಸರ್, ಎಸ್, ಥ್ಯಾಂಕ್ ಯು. ಮುಂದಕ್ಕೆ ಸಾಕ್ಷಿ. ಸೊ ಇವತ್ತು ಇಲ್ಲಿ ಬರುವ ಮೊದಲು ಏನು ಅನಿಸ್ತು? ಯಾವ ಟಾಪಿಕ್ ಕೊಡ್ಬೋದು ಅಂತ ಯೋಚನೆ ಅನಿಸ್ತು. ಮಾಡ್ತಾ ಬಂದೆ. ಓಕೆ. ಸೊ ರಜೆಯಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ರಿ? ರಜೆಯಲ್ಲಿ ಮನೆಯಲ್ಲೇ ಕೂತು ಏನಾದರೂ ಇದ್ರ ಬಗ್ಗೆನೇ ಹೆಚ್ಚು ಪ್ರಿಪೇರ್ ಆಗ್ತಿದ್ದೆ, ಯಾವ ಟಾಪಿಕ್ ಕೊಡ್ಬೋದು ಅಂತ. ಅಭಿವ್ಯಕ್ತದ ಬಗ್ಗೆ ಟೆನ್ಷನ್ ಅಲ್ಲಿದ್ರಾ? ಹೌದು. ಬೇರೆ ಏನಿಲ್ಲ, ಎಲ್ಲಿಗೂ ಹೋಗ್ಲಿಲ್ಲ? ಇಲ್ಲ. ಓಕೆ. ಅಲ್ವಿಂದಂತಿ ಸರ್, ಹಾ. ರಜೆ ಎಲ್ಲ ಅಭಿವ್ಯಕ್ತದಲ್ಲೇ ಆಯ್ತು ಸರ್. ಹೋಗಿದ್ದಾರೆ ಸರ್ ಅವರು. ಹೌದಾ? ನೋಡಿ, ಕಿವಿಯದ್ದು ನೋಡಿ, ಬಟ್ಟೆ ನೋಡಿ, ಬಳೆ ನೋಡಿ, ಎಲ್ಲ ಜಾತ್ರೆಗೆಲ್ಲ ಹೋಗಿದ್ದಾರೆ, ಒಂದು ಊಟ ಬಿಡಲಿಲ್ಲ. ಇಲ್ಲ. ಓಕೆ. ಮನೆಯಲ್ಲಿ ಎಲ್ಲ ಫಂಕ್ಷನ್ ಇತ್ತು, ರಿಲೇಟಿವ್ಸ್ನವರೆಲ್ಲ ಫಂಕ್ಷನ್ ಇತ್ತು, ಯಕ್ಷಗಾನ, ಕೋಲ, ಬಲಿ, ನೇಮ, ಉತ್ಸವ, ಸತ್ಯನಾರಾಯಣ ಕತೆ. ಯಾವುದಕ್ಕೂ ಹೋಗಲಿಲ್ವಾ? ಇಲ್ಲ. ಇಲ್ಲ, ಮನೆಯಲ್ಲಿ ಹಾಂ, ಮಾವಿನ ಮರದಡಿಯಲ್ಲಿ. ಹೋಯ್ತು. ಮತ್ತೆ ಯಾವುದೆಲ್ಲ ಟಾಪಿಕ್ ಬರ್ಬೋದು ಅಂತೇಳಿ ನಿಮ್ಮ ಸಂತೋಷ್ ಸರ್ ಹತ್ರ ಸಂತೋಷದಿಂದ ಕೇಳಿದ್ದೀರಾ? ಅವರು ಅವರು ಹೇಳಿದ್ರ ತಾಯಿ ಬಗ್ಗೆ ಬರ್ಬೋದು ಅಂತ ಹೇಳಿದ್ರು. ನೀನು ಅವರ ಬಗ್ಗೆ ಮಾತಾಡಿದಿ ಅಂತೇಳಿ ಹೇಳಿದಿರಿ? ಹೇಳಿ. ಹೌದಾ? ಹಾಂ, ಯಾಕೆ ಮಾರೈತಿ ನನ್ನ ಬಗ್ಗೆ ಹೇಳಿದೆ ಅಂತ ಏನು ಹೇಳಿದ್ರಾ? ಹೌದು. ಹೌದಾ? ಓಕೆ, ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇವೆ. ಎಸ್, Okay, ಥ್ಯಾಂಕ್ ಯು, thank ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ. ಸೊ ಇಬ್ಬರ ಮಾತು ಕೇಳಿದ್ವಿ. ಹೌದು. ಪುಣ್ಯ ಅವರು ಯಾವ ರೀತಿಯಲ್ಲಿ ರೆಡಿಯಾಗಿ ಬಂದಿದ್ದಾರೆ? ಯಾವ ರೀತಿಯಲ್ಲಿ ರೆಡಿಯಾಗಿ ಬಂದಂದ್ರೆ ನೀವು ನಾನು ಯಾವ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಗೆ ಕೇಳ್ತಿದ್ದೀರಿ? ಅಲ್ಲ, ಅಂದ್ರೆ ಈಗ ಪಿಕ್ ಆ್ಯಂಡ್ ಸ್ಪೀಚ್ ನಾವು ಒಂದು ಲೆವೆಲ್ ಇಟ್ಟಾಗ, ಸೊ ನಾವು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ, ತುಂಬ ವಿಷಯದ ಬಗ್ಗೆ ನಾವು ಪ್ರಿಪೇರ್ ಮಾಡಬೇಕು. ಸೊ ಜನರಲ್ ನಾಲೆಜ್ ಇರ್ಬೋದು ಅಥವಾ ಬೇರೆ ಬೇರೆ ವಿಷಯ. ಸೊ ಲಾಸ್ಟ್ ಟೈಮ್ ಅಂತೂ ಜಬರ್ದಸ್ತ್ ಆಗಿ ಒಂದು ಡ್ಯಾನ್ಸ್ ಮಾಡಿದ್ದೀರಿ ಇಲ್ಲಿ. ಸೊ ಆ ಡ್ಯಾನ್ಸ್ ಆದಮೇಲೆ ನೆಕ್ಸ್ಟ್ ಈಗ ಪಿಕ್ ಆ್ಯಂಡ್ ಸ್ಪೀಚ್ ಇದೆ. ಸೊ ಅದಕ್ಕೆ ಹೇಗೆ ಪ್ರಿಪೇರ್ ಆಗಿ ಬಂದಿದ್ದೀರಿ? ಅದಕ್ಕೆ ನನ್ನ ಅಮ್ಮನೊಟ್ಟಿಗೆ ಮಾತಾಡ್ಕೊಂಡು ಪ್ರಿಪೇರ್ ಆಗ್ತಿದೆ ಇದಕ್ಕೆ. ಸೊ ಯಾವ ಥರ ಟಾಪಿಕ್ ಬರ್ಬೋದಂದರೆ, ಈಗ ಏನೆಲ್ಲ ಆಗ್ತಾ ಉಂಟು, ಫಾರ್ ಎಕ್ಸಾಂಪಲ್ ವಾರ್, ಬಟ್ ನಾಟ್ ಓನ್ಲಿ ವಾರ್ ಇರ್ಬೋದು, ಆರ್ ಬೇಸ್ಡ್ ಆನ್ ಎನ್ವೈರನ್ಮೆಂಟ್, ಬೇಸ್ಡ್ ಆನ್ ಜನ್ರೇಷನ್ಸ್, ಆ ಥರ ಓಕೆ, ಜನರಲ್ ಟಾಪಿಕ್ಸ್. ಜನರಲ್ ಟಾಪಿಕ್ನ ಬಗ್ಗೆ ಮಾತಾಡಿದ್ರಿ. ಸರ್, ಅಲ್ವಿಂದಂತಿ ಸರ್, ಒಂದು ವಿಷಯ ಹೇಳಲೇಬೇಕು, ಯಾಕಂದ್ರೆ ಅರ್ಥ ಆಗಲಿಲ್ಲ ಅವರಿಗೆ ಫಸ್ಟ್ ಕ್ವಶನ್. ಅದಕ್ಕೆ ಕೇಳಿದ್ರು, ಏನು ಕೇಳ್ತಾ ಇದ್ರಿ, ಇನ್ನೊಮ್ಮೆ ಕೇಳಿ ಅಂತ. ಸೊ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ ನಮ್ಗೆ ಏನಾದರೂ ಗೊತ್ತಾಗಿದ್ರೆ ಪುನಃ ಕೇಳಬೇಕು ಅಂತ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಬಂದಿದ್ದಾರೆ. ಸೊ ಪುಣ್ಯ ಅವರ ಜರ್ನಿಗಳನ್ನು ಕೂಡ ನೋಡಿದ್ದೇವೆ. ಏನು ಅನಿಸ್ತಾ ಇದೆ ಸರ್ ಈ ಟೈಮ್? ಸರಿ, ಅಮ್ಮನೊಟ್ಟಿಗೆ ಮಾತನಾಡಿ ಎಲ್ಲ ಡಿಸ್ಕಷನ್ ಮಾಡಿದಾರಂತೆ. ಸೊ ನಿಮಗೆ ಅಮ್ಮ ಅಂತಲ್ಲಿ ಟಾಪಿಕ್ ಬಂತು, ಮಾತನಾಡಿ. ಈಗಲೇ ಹಾಂ, ಸರಿ. ನನ್ನ ಅಮ್ಮನೊಟ್ಟಿಗೆ ನನ್ನೊಂದು ಬೇರೆನೇ ಬಾಂಡ್ ಥರ ಉಂಟಂತ ನಂಗೆ ಅನಿಸ್ತದೆ. ಏನಕ್ಕಂದರೆ ಈಗ ನಾವು ಯೂಶ್ವಲಿ ನೋಡೋದಾದರೆ ಇಟ್ಸ್ ಎ ಲವಿಂಗ್ ಬಾಂಡ್. ನಮ್ಮಲ್ಲಿ ಕೂಡ ಆ ಲವಿಂಗ್ ಬಾಂಡ್ ಉಂಟು, ಬಟ್ ಇಟ್ಸ್ ಅ ಬಿಟ್ ಡಿಫ್ರೆಂಟ್. ಅದು ಎಲ್ಲರಿಗೂ ಡಿಫ್ರೆಂಟ್ ಅನಿಸ್ತದೆ. ಅಫ್ಕೋರ್ಸ್ ನಂಗೆ ಕೂಡ ಆ ಬಾಂಡ್ ಡಿಫ್ರೆಂಟ್ ಅನಿಸ್ತಾ ಉಂಟು. ಒಮ್ಮೊಮ್ಮೆ ನನ್ನ ಅಮ್ಮ ನನಗೆ ಜೋರು ಮಾಡುವಾಗ ಸರಿ ಜೋರು ಮಾಡ್ತಾರೆ, ಪ್ರೀತಿ ಮಾಡುವಾಗ ಸರಿ ಪ್ರೀತಿ ಮಾಡ್ತಾರೆ, ಮತ್ತು ಒಮ್ಮೊಮ್ಮೆ ನಂಗೆ ಸುಮ್ಮನೆ ಗಲಾಟೆ ಮಾಡ್ತಾರೆ, ಬಂದು ಹೊಡೆಯೋದು ಸುಮ್ಮನೆ. ಮತ್ತು ಒಮ್ಮೊಮ್ಮೆ ನಂಗೆ ಹೇಳ್ತಾರೆ ಅಂದರೆ, ಇದು ನಿನಗೆ ಹೊಡೆಯೋದೆ ತುಂಬ ಟೈಮ್ ಆಯಿತು, ಒಮ್ಮೆ ಹೊಡಿಬೇಕಾ ಅಂತ. ಅದಕ್ಕೆ ಅವರು ಹೇಳ್ತಾರೆ ನನಗೆ, ನಾನು ಒಮ್ಮೊಮ್ಮೆ ಇದು ಏನಕ್ಕಾದರೂ ಸುಮ್ಮನೆ ಹೊಡಿಲಿಕ್ಕೆ ಇದು ಒಂದು ರೀಸನ್ ನೋಡ್ತಾರೆ, ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ಸ್ ಅ ಫನ್ ಲವಿಂಗ್ ಬಾಂಡ್ ಅಂತ ಹೇಳ್ಬೋದು. ಸೊ ನಿಮ್ಮದು ಬಾಂಡ್ ಒಳ್ಳೇದುಂಟು. ಅಫ್ಕೋರ್ಸ್ ನೀವು ಜೇಮ್ಸ್ ಬಾಂಡ್, ನೀವು ನಂದು ಫೆವಿಕಲ್ ಬಾಂಡ್. ಅಮ್ಮನ ಹೆಸರೇನು? ಕಾವ್ಯಶ್ರೀ. ಕಾವ್ಯರವರ ಪುಣ್ಯ. ಓಕೆ. ಸೊ ನೀವಿಬ್ಬರು ಬಾರಿ ಫ್ರೆಂಡ್ಲಿ ಆಗಿದ್ದೀರಿ.
ಓಕೆ, ಮದರ್ಸ್ ಡೇ ವಿಶ್ ಮಾಡಿದ್ದೀರಾ ಅವರಿಗೆ? ಹೌದು. ಓಕೆ, ಆಲ್ ದಿ ಬೆಸ್ಟ್ ಪುಣ್ಯ. ಥ್ಯಾಂಕ್ ಯು ಸರ್. ನೀವು ಇರುವುದೇ ನಮ್ಮ ಪುಣ್ಯ. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಸುಶ್ರಾವ್ಯ. ಸೊ ರಜೆ ಮಜಾ ಹೇಗಿತ್ತು, ಅದರ ನಡುವೆ ಅಭಿವ್ಯಕ್ತ ಹೇಗಿತ್ತು? ರಜೆ ಮಜಾ ಇರಲಿಲ್ಲ, ಫುಲ್ ಹೋಮ್ ವರ್ಕ್ ಇತ್ತು, Okay. ಪ್ರಾಜೆಕ್ಟ್, ಆಮೇಲೆ ಭರತನಾಟ್ಯದ್ದು ಕ್ಲಾಸಸ್ ಎಲ್ಲ ಇತ್ತು, ಅದ್ರ ಜೊತೆ ಅಭಿವ್ಯಕ್ತ. ಸರಿ, ಎಲ್ಲರೂ ಕೂಡ ಅಭಿವ್ಯಕ್ತ, ಪ್ರಾಜೆಕ್ಟ್, ಭರತನಾಟ್ಯ ಹೀಗೆ ಎಲ್ಲದರಲ್ಲೂ ಬ್ಯುಸಿ ಇದ್ದಾರೆ ಸರ್. ಸೊ ನಾವು ಈಗ ನಿಂತಲ್ಲೂ ಕೂತಲ್ಲೂ ಮಲಗಿದಲ್ಲೂ ಎದ್ದಲ್ಲೂ ಆಟವಾಗುವಲ್ಲೂ ಎಲ್ಲವೂ ಕೂಡ ಅಭಿವ್ಯಕ್ತ. ಅಭಿವ್ಯಕ್ತವೇ. ಸೊ ಇವತ್ತು ಇನ್ನು ನಿದ್ರೆಗಣ್ಣಲ್ಲೂ ಕೂಡ ಇನ್ನು ಅಭಿವ್ಯಕ್ತವೇ. Yeah. ಭಾಷಣ ಎಲ್ಲ ಸುಶ್ರಾವ್ಯ. ಬಾಯಲ್ಲಿ ಬರ್ತದೆ. ಭರತನಾಟ್ಯ ಎಕ್ಸಾಮ್ ಆಯ್ತಾ? ಇಲ್ಲ, ಅದು ನೆಕ್ಸ್ಟ್ ಮಂತ್ ಸಂಗೀತದ್ದು ಆಯ್ತಾ? ಅದು ಹೋದ ವರ್ಷವೇ ಆಯಿತು. ಆಯಿತು. ಓಕೆ, ಇನ್ನು ಯಾವ ಎಕ್ಸಾಮ್ ಬಾಕಿ ಇದೆ? ಇನ್ನು 10th ಇದು. 10th ಇದ್ದು. ಅದರ ಮೊದಲು ಅಭಿವ್ಯಕ್ತದ್ದು ಉಂಟಲ್ಲ. ಸೊ ನಿಮ್ಮ ಪ್ರಕಾರ ನಿಮ್ಮ ಅಣ್ಣ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಅಥವಾ ಕುಟುಂಬದವರು ಯಾವುದೆಲ್ಲ ಟಾಪಿಕ್ ಬರ್ತದೆ ಇದರ ಬಗ್ಗೆ ಫೋಕಸ್ ಮಾಡು ಅಂತ ಹೇಳಿದ್ದಾರೆ? ಅವರು ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಬರ್ಬೋದಂತ ಹೇಳಿದರು. ಹ್ಮ್. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ಎಲ್ಲ ನೋಡಿ ಕಲ್ತ್ಕೊಂಡೆ, ಕರೆಂಟ್ ಅಫೇರ್ಸ್ ಬಗ್ಗೆ. ಸೊ ನಿಮ್ಮ ಪ್ರಿಪರೇಷನ್ ಎಲ್ಲ ಜೋರಾಗಿತ್ತು. ಹಾಂ, ಹೌದು. ಯಾವುದೆಲ್ಲ ಕರೆಂಟ್ ಅಫೇರ್ಸ್? ಕರೆಂಟ್ ಅಫೇರ್ಸ್ ಭಾರತದಲ್ಲಿ ಚುನಾವಣೆ ಕೆಲವು ರಾಜ್ಯಗಳಲ್ಲಿ, ಹಾಂ, ಮತ್ತೆ ಹಾಗೆ ಯುದ್ಧ. ಹಾಂ, ಆ, ನೀವು ಅಂಬಾಸಿಡರ್ ಗಾಡಿ ಇದ್ದ ಹಾಗೆ ಸ್ಟಾರ್ಟ್ ಆದ ಮೇಲೆ ಓಡ್ತದೆ. ಅದು ಸ್ಟಾರ್ಟ್ ಆಗಲಿಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ಇಸ್ಂಟ್ ಇಟ್? ಸೊ ಕರೆಂಟ್ ಅಫೇರ್ಸ್ನ ಬಗ್ಗೆ ನೀವು ಫೋಕಸ್ ಮಾಡಿದ್ದೀರಿ. ಟಿ ವಿಯಲ್ಲಿ ಆಗ್ಬೋದು, ನ್ಯೂಸ್ ಪೇಪರ್ಸ್ನಲ್ಲಿ ಆಗ್ಬೋದು, ಅಥವಾ ಬೇರೆಯವರು ಮಾತನಾಡುವಾಗ ಆಗ್ಬೋದು, ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಪರ ವಿರೋಧಗಳು ಎಲ್ಲ ಇರ್ತವೆ. ಸೊ ಸ್ವಲ್ಪ ವೆಯ್ಟನ್ನು ಕಳ್ಕೊಂಡಿದ್ದೀರಾ ಅಂತ, ಹೌದಾ? ಇಲ್ಲ, ವೆಯ್ಟ್ ರಿಡ್ಯೂಸ್ ಮಾಡಿದ್ದೀರಾ? ಇಲ್ಲ, ಇಲ್ಲ, ಅದು ಜುಮ್ಕ ಭಾರ ಆಗಿದೆ. ಇಲ್ಲ, ಯಾರ್ದು ಸೆಲೆಕ್ಷನ್ ಅದು? ಅದು ಅಮ್ಮಂದು. ಅಮ್ಮನದ್ದ? ಹಾಂ, ಅಮ್ಮ ಸೆಲೆಕ್ಟ್ ಮಾಡಿ ಮಗಳಿಗೆ ಕೊಟ್ಟದ್ದಾ? ಹಾಂ. ವೆರಿ ಗುಡ್. ಸೊ ಗುಡ್ ಚಾಯ್ಸ್. ಸೊ 4 ಮಂದಿಗೂ ಕೂಡ 4 stars ಆಫ್ ದ ಸೆಕೆಂಡ್ ರೌಂಡ್ ಇನ್ ದ 4th ರೌಂಡ್, ಸೆಕೆಂಡ್ ಎಪಿಸೋಡ್ ನಮ್ಮದು. ಸೊ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಿದ್ದೇನೆ. ನಿಮ್ಮ ಹೆಸರುಗಳು ಭಾಳ ಚೆನ್ನಾಗಿದೆ. ಮನಸ್ವಿ ಇದ್ದಾಳೆ, ನಮ್ಮಲ್ಲಿ ಸಾಕ್ಷಿ ಇದೆ, ನಮ್ಮಲ್ಲಿ ಪುಣ್ಯ ಇದೆ. ಇದೆಲ್ಲ ಒಟ್ಟಿಗಾದರೆ ಸುಶ್ರಾವ್ಯ ಬರುತ್ತೆ, ನಡುವೆ ಸೂರ್ಯ ಇದ್ದಾನೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ 4 ಜನಕ್ಕೂ ಕೂಡ ಆಲ್ ದ ಬೆಸ್ಟ್. ಅದರ ಜೊತೆಗೆ ಸ್ಟುಡಿಯೋ ಒಳಗೆ ಬರುವಾಗ ಎಲ್ಲ ನೆನಪಿರುತ್ತೆ, ಆಲ್ವಿನ್ ಸರ್ ಕ್ವಶನ್ ಕೇಳುವಾಗ ಎಲ್ಲ ನೆನಪು ಹೋಗುತ್ತೆ. ಓಕೆ, ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ವೀಣಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, 4ನೇ ಸುತ್ತಿನ ದ್ವಿತೀಯ ಸಂಚಿಕೆಯಲ್ಲಿದ್ದೇವೆ. 4 ಜನ ಸ್ಪರ್ಧಾಳುಗಳಿದ್ದಾರೆ. ಸೊ ಏನು ಹೇಳ್ತೀರಿ ಅವ್ರ ಬಗ್ಗೆ? ನಮಸ್ತೆ ಎಲ್ರಿಗೂ. ನೀವು ತುಂಬ ರೌಂಡ್ಸ್ಗಳನ್ನು ಕ್ರಾಸ್ ಮಾಡಿ ಬಂದಿದ್ದೀರಿ. ಆದರೆ ಈ ರೌಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ. ಆವಾಗಲೇ ನೀವು ವಿಷಯವನ್ನು ತೆಗೆದುಕೊಂಡು ನಿಮಗೆ ತಿಳಿದದ್ದನ್ನು ಸರಿಯಾಗಿ ಹೇಳಲಿಕ್ಕೆ ನಿಮಗೆ ಅವಕಾಶ ಇದೆ. ಇದರಲ್ಲಿ ಯಾರು ಹೆಚ್ಚು ಚೆನ್ನಾಗಿ ಹೇಳ್ತಾರೋ ಅವರು ವಿನ್ ಆಗುವ ಚಾನ್ಸಸ್ ಇದೆ. ಆದರೆ ನಮ್ಮ ಪ್ರಯತ್ನ ಅನ್ನುವಂಥದ್ದು ಕಲಿಕೆ ನಿರಂತರವಾಗಿರುತ್ತೆ. ಇದರ ಮುಂದೆಯೂ ಸಹ ನಿಮಗೆ ಕಲಿಕೆ ಇದೆ ಅಂತ ಹೇಳ್ತಾ ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ. ಎಸ್, ಧನ್ಯವಾದಗಳು ಮೇಡಮ್. ಹಾಗೆಯೇ ಮನಸ್ವಿ, ಸಾಕ್ಷಿ, ಪುಣ್ಯ, ಸುಶ್ರಾವ್ಯ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗಾದರೆ ನೇರವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವೀಕ್ಷಕರೇ, ಈ ಸಂಚಿಕೆಯ ಪ್ರಥಮ ಸ್ಪರ್ಧಿಯನ್ನ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಮೊದಲ ಸ್ಪರ್ಧಿ ಮನಸ್ವಿ ಕುಲಾಲ್. ಮನಸ್ವಿ, ಹಾಂ ಸರ್. ಕೈಯಲ್ಲೊಂದು ಹೊಸ ವಿಚಾರ ಇದೆ. ಸೊ ಹೌದು. ಇಲ್ಲಿಯವರೆಗೆ ಪ್ರಿಪೇರ್ ಆಗಿ ಬರ್ತಾ ಇದ್ರಿ. ಸೊ ಇವತ್ತು ಆನ್ ಸ್ಪಾಟ್ ಅಲ್ಲಿ ಬಂದ ವಿಚಾರದ ಕುರಿತಾಗಿ ಮಾತಾಡಬೇಕು. ಸೊ ನಿಮ್ಮ ಕೈಯಲ್ಲಿ ಯಾವ ವಿಚಾರ ಇದೆ ಅಂತ ನಾವುಗಳು ಕೂಡ ಕೇಳಲಿಕ್ಕಿದೆ. ಸೊ ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಮಾತಿಗಾಗಿ ನೇರವಾಗಿ ಪ್ರಾರಂಭಿಸೋಣ. ಓಕೆ ಸರ್. ನನಗೆ ಸಿಕ್ಕಿರುವಂತಹ ವಿಷಯ, ವಿದ್ಯಾರ್ಥಿಗಳ ನಡುವಿನ ಪರಸ್ಪರ ಹೋಲಿಕೆ ಹೇಗೆ ಒತ್ತಡವನ್ನು ಉಂಟು ಮಾಡುತ್ತದೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ತೀರ್ಪುಗಾರರೇ ಹಾಗೂ ವೀಕ್ಷಕರೇ, ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಶ್ರೀಮದ್ ಭುವನೇಂದ್ರ ಪ್ರೌಢಶಾಲೆ ಕಾರ್ಕಳ ಇಲ್ಲಿಯ 10ನೇ ತರಗತಿಯ ವಿದ್ಯಾರ್ಥಿನಿ. ಈ ಒಂದು ವಿಷಯ ಈ ಸಮಾಜದಲ್ಲಿ ಸಾಮಾನ್ಯವಾಗಿ ಆಗ್ತಾ ಇರುವಂತಹ ಒಂದು ಸಮಸ್ಯೆ. ಇನ್ ಕೇಸ್ ನಮ್ಮ ಮನೆಯಲ್ಲಿಯೂ ಕೂಡ ಇದೇ ಹೋಲಿಕೆ ನಡೀತದೆ.
ನಿನ್ನದೇ ಪ್ರಾಯದವಳು, ಅವಳು ನಿನ್ಗಿಂತ ಹೈಟ್ ಇದ್ದಾಳೆ, ನೀನು ಕುಳ್ಳಿಗಾಗಿದ್ದಿ. ಸಿಂಹ ಯಾವಾಗಲೂ ಸಿಂಹವೇ, ಜಿರಾಫೆ ಆಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವನು ನಿನಗಿಂತ ಹುಷಾರಿದ್ದಾನೆ, ಇವರು ನಿನಗಿಂತ ಹುಷಾರಿದ್ದಾರೆ, ಅವರು ಆ ಚಟುವಟಿಕೆಯಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ, ನೀನು ಮಾಡೋದಿಲ್ಲ ಅನ್ನುವಂಥ ಹೋಲಿಕೆ ಈ ಮಕ್ಕಳ ಮೇಲೆ ಗಾಢವಾದಂತಹ ಪರಿಣಾಮವನ್ನು ಬೀರ್ತದೆ. ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲೂ ಕೂಡ ಒಂದೊಂದು ರೀತಿಯ ಪ್ರತಿಭೆಗಳಿದೆ. ಒಬ್ಬರು ಕಲಿಕೆಯಲ್ಲಿ ಚೆನ್ನಾಗಿ ಓದಿದರೆ ಇನ್ನೊಬ್ಬರು ಸಂಗೀತ, ಯಕ್ಷಗಾನ, ಹೀಗೆ ಭರತನಾಟ್ಯ, ಹಲವಾರು ಪ್ರತಿಭೆಗಳು ಇರ್ತದೆ. ನಾವು ನಮ್ಮ ಸಮಾಜ ಆಗಿರ್ಬೋದು ಅಥವಾ ನಮ್ಮ ಕುಟುಂಬದ ತಂದೆ ತಾಯಿಯವರಾಗಿರ್ಬೋದು ಅದನ್ನು ಪ್ರೋತ್ಸಾಹಿಸಬೇಕೇ ಹೊರತು ಅದನ್ನು ಹೋಲಿಕೆ ಮಾಡೋದ್ರಿಂದ ಮಕ್ಕಳು ಮಾನಸಿಕವಾಗಿ ಕುಗ್ತಾರೆ, ತಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾರೆ, ಭಯ, ಹೆದರಿಕೆ, ಹೀಗೆ ಆತಂಕ ಹೊಂದಿರ್ತಾರೆ. ಇದು ನಮ್ಮ ಕಲಿಕೆಯಲ್ಲೂ ಕೂಡ ಹೆಚ್ಚು ಪರಿಣಾಮವನ್ನು ಬೀರ್ತದೆ. ಹೇಗೆ ಅಂತ ಹೇಳಿದ್ರೆ, ನಾನು ಅವರಿಗಿಂತ ಹೆಚ್ಚು ಮಾರ್ಕನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಿದ್ದೆಯನ್ನು ಬಿಡುವಂಥದ್ದು, ಅಥವಾ ನನ್ನಿಂದ ಏನೂ ಆಗೋದಿಲ್ಲ ಅಂತ ಹೇಳಿ ಕಲಿಕೆಯಲ್ಲಿ ತಮ್ಮ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು. ಈ ಎಲ್ಲ ಪ್ರತಿಭೆಗಳನ್ನು ಒಂದೇ ಮಾಪಕದಲ್ಲಿ ಅಳೆಯೋದ್ರಿಂದ ವಿದ್ಯಾರ್ಥಿಗಳಲ್ಲಿ ತಮ್ಮ ಮೇಲೆ ತಾವೇ ಅನುಮಾನವನ್ನು ಸೃಷ್ಟಿಸಿ ನಾನು ಯಾವುದರಲ್ಲೂ ಆಗೋದಿಲ್ಲ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ಆ ಒಂದು ಮನೋಭಾವ ವೃದ್ಧಿಯಾಗ್ತದೆ. ಅದರಿಂದ ಹಿರಿಯರಾಗಿರ್ಬೋದು, ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರೇ ಆಗಿರ್ಬೋದು, ವಿದ್ಯಾರ್ಥಿಗಳ ಯಾವುದೇ ಒಂದು ಪ್ರತಿಭೆ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅವರದ್ದೇ ಆದಂಥ ಕೆಲವೊಂದು ಪ್ರತಿಭೆ ಇದೆ. ಅದನ್ನು ಪ್ರೋತ್ಸಾಹಿಸಿ, ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿದರೆ ಅದನ್ನು ಟೀಕೆ ಮಾಡುವ ಬದಲು ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕು. ಇದಕ್ಕೆ ಸಂಬಂಧಿಸಿದಂಥ ಒಂದು ಸಣ್ಣ ಕಥೆ ಇದೆ. ಒಂದು ಶಾಲೆಯಲ್ಲಿ ಇಬ್ಬರು ಸ್ನೇಹಿತರು, ಒಬ್ಬ ರಾಜು ಅಂತ, ಇನ್ನೊಬ್ಬ ಕಿರಣ್ ಅಂತ. ರಾಜು ಬಹಳ ಓದಿನಲ್ಲಿ ಹುಷಾರು. ಮನೆಯಲ್ಲಿ ಎಲ್ಲರೂ ಹೇಳೋದುಂಟು, ರಾಜು ನಿನಗಿಂತ ಹುಷಾರು, ನಿನ್ನದೇ ಸ್ನೇಹಿತ ಅಲ್ಲ, ನೀನು ಯಾಕೆ ಓದೋದಿಲ್ಲ ಅಂತ. ಹೀಗೆ ಶಾಲೆಯಲ್ಲಿ ಒಂದು ಸ್ಪರ್ಧೆ ನಡೀತದೆ, ಚಿತ್ರಕಲೆ. ಅದರಲ್ಲಿ ಕಿರಣ್ ಭಾಗವಹಿಸಿ ಬಹಳ ಅದ್ಭುತವಾಗಿ ಚಿತ್ರಕಲೆಯನ್ನು ಬಿಡಿಸಿ ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ. ಈ ಕಥೆಯಿಂದ ನಾವು ಏನು ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ಹೋಲಿಕೆ ಅನ್ನುವಂಥದ್ದು ದುಃಖವನ್ನು ನೀಡ್ತದೆ, ಪ್ರೋತ್ಸಾಹ ಅನ್ನುವಂಥದ್ದು ಯಶಸ್ಸನ್ನು ನೀಡ್ತದೆ. ಆದ್ದರಿಂದ ಹಿರಿಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಮಕ್ಕಳ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ, ಅವರ ಸಣ್ಣ ಸಣ್ಣ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನವನ್ನು ನೀಡಿ, ಅವರ ಸಣ್ಣ ಸಾಧನೆಗಳಿಗೆ ಪ್ರೋತ್ಸಾಹವನ್ನು ನೀಡೋದ್ರ ಜೊತೆಗೆ ನಾವು ವಿದ್ಯಾರ್ಥಿಗಳು ಯಾವುದೇ ಹೋಲಿಕೆಯ ಮಾತುಗಳನ್ನು ಸಕಾರಾತ್ಮಕವಾಗಿ ನಾವು ಅದನ್ನು ಪಡ್ಕೊಂಡು ನಾವು ಮುಂದುವರಿಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು. ಎಸ್ ಮನಸ್ವಿ, ಹಾಂ ಸರ್. ಹೇಗನಿಸ್ತು ಇವತ್ತು ಆನ್ ಸ್ಪಾಟ್ ಆಗಿ ಮಾತಾಡಿ? ಸರ್ಪ್ರೈಸ್ ಆಯ್ತಾ? ಎನ್ಸಿರ್ಲಿಲ್ಲ ಇಷ್ಟು ಮಾತಾಡ್ತೇನೆ ಅಂತ. ಹೌದು. ಎನ್ಸಿದ್ರೆ ನೀವು ಮಾತಾಡ್ತೀರಲ್ವಾ, ಮತ್ತೆ ಯಾಕೆ ಕೂಡ ಟೆನ್ಷನ್? ಅದು ಸೈಡಲ್ಲಿ ಸ್ವಲ್ಪ ಓಕೆ. ಸೊ ನೀವು ಸೈಡಲ್ಲಿ ಸ್ವಲ್ಪ ಇದ್ದಂತಹ ಸರ್ಪ್ರೈಸ್ ಹೇಗೆಲ್ಲ ಉಂಟು, ಜಡ್ಜಸ್ವರೆಗೆ ಹೇಗೆ ನಿಮ್ಮ ಮಾತು ರೀಚ್ ಆಯಿತು ಅಂತ ಕೇಳುವ. ಓಕೆ ಎಸ್ ವೀಣಾ ಮೇಡಮ್, ಹೇಗನಿಸ್ತು ಮನಸ್ವಿ ಅವರ ಮಾತುಗಳು? ಮನಸ್ವಿ ನಮಸ್ತೆ. ನಮಸ್ತೆ ಮ್ಯಾಮ್. ಎಲ್ಲೂ ಸಹ ನೀವು ನಿಲ್ಲಿಸಲಿಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡಿದ್ರಿ, ಚೆನ್ನಾಗಾಗಿತ್ತು. ಥ್ಯಾಂಕ್ ಯು. ಹೋಲಿಕೆ ಮಾಡಬಾರ್ದು ನಾವು, ಅಲ್ವಾ? ಹೌದು. ಪ್ರತಿಯೊಬ್ಬರು ಸಹ ಯುನಿಕ್ ಅಂತ ಹೇಳ್ತೇವೆ, ಪ್ರತಿಯೊಬ್ಬರು ವಿಭಿನ್ನರು. ಅದಕ್ಕೆ ಈಗ ಎಲ್ಲ ಸಿಗ್ನೇಚರ್ಗಿಂತ ಜಾಸ್ತಿಯಾಗಿ ಫಿಂಗರ್ ಪ್ರಿಂಟನ್ನೇ ತಗೊಳ್ತಾರೆ. ಹೌದು ಹೌದು. ಯಾಕಿರ್ಬೋದು? ನೇಮ್ ಬರೆದ್ರೆ ಬಹುಶಃ ಅವರು ಚೆನ್ನಾಗಿ ಕಲೀಲಿಲ್ಲ, ಎಜುಕೇಶನ್ ಇಲ್ಲ ಅಂತ ಅಲ್ಲ, ನಾನು ಕೇಳ್ತಾ ಇರೋದು ಫಿಂಗರ್ ಪ್ರಿಂಟನ್ನೇ ತಗೊಳ್ಳೋ ಉದ್ದೇಶ ಏನು ಅಂತ. ಈ ಆಧಾರ್ ಕಾರ್ಡಲ್ಲಿ ಹೋದಾಗ ಸಹ ನಿಮ್ಮ ಕಣ್ಣು ಎಲ್ಲ ನೋಡ್ತಾರಲ್ವಾ, ಯಾಕದು ಅಂತ ಹೇಳಿದರೆ ಈ ಪ್ರಪಂಚದಲ್ಲಿರುವಂಥ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಹಾಗೆ ಇಲ್ಲ, ಅವರ ಫಿಂಗರ್ ಪ್ರಿಂಟ್ ಬೇರೆ ಆಗಿರುತ್ತೆ. ಹಾಗಾಗಿ ನಾವು ಈ ಹೋಲಿಕೆ ಮಾಡುವಂಥದ್ದು ತಪ್ಪು. ಆ ವ್ಯಕ್ತಿಯಲ್ಲಿ, ಆ ವಿದ್ಯಾರ್ಥಿಯಲ್ಲಿ ಯಾವ ಗುಣ ಇದೆ, ಆ ಗುಣವನ್ನು ಅವನ ಲೆವೆಲಿಂದ ನೆಕ್ಸ್ಟ್ ಲೆವೆಲಿಗೆ, ಅವನ ಲೆವೆಲಲ್ಲೇ ಪುನಃ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗುವಂತೆ ನಾವು ಅವರನ್ನು ಪ್ರೋತ್ಸಾಹ ಕೊಡ್ಬೋದು. ಅದು ಚೆನ್ನಾಗಾಗಿತ್ತು, ಹೋಲಿಕೆ ಮತ್ತು ಪ್ರೋತ್ಸಾಹದ ಬಗ್ಗೆ ನೀವು ಹೇಳಿದ್ದು. ಒಟ್ಟಾರೆ ಖುಷಿ ಆಯಿತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ಮಹಾಗುರುಗಳಾಗಿರುವಂಥ ಅಲ್ವಿಂದಂತಿ ಸರ್, ಒಂದು ವಿಷಯ ಗಮನಿಸಬೇಕು, ನೀವು ಹೇಳಿದಂಥ ಒಂದಷ್ಟು ವರ್ಡ್ಗಳು ಈಗ ಇಲ್ಲವೇ ಇಲ್ಲ, ಯಾಕಂದರೆ ನೀವು ಅದನ್ನು ಹೇಳಿ ಅವರು ಅದನ್ನು ತಿದ್ದಿಕೊಂಡಿದ್ದಾರೆ. ಸೊ ಎಲ್ಲ ವಿಚಾರವನ್ನು ಗಮನಿಸುವಾಗ ಇಂದಿನ ಭಾಷಣ ಯಾವ ರೀತಿಯಲ್ಲಿತ್ತು ಸರ್? ಇವತ್ತು ಜಿರಾಫೆ ಮತ್ತು ಸಿಂಹ ಇದು ಗಮನಿಸ್ತಾ ಇದ್ದೇನೆ.
ಅವ ಅವರು ಜಿರಾಫೆ ಹೇಳಿದ್ದು ಯಾರಿಗೆ ಗೊತ್ತಾಯ್ತಲ್ಲ ತೇಜಸ್? ಗೊತ್ತಾಯ್ತು. ಅವರು ಸಿಂಹ ಅಂತೆ. ಹಾಗಾದ್ರೆ ಜಿರಾಫೆ ಯಾರಾದ್ರು? ಸೈಡಲ್ಲಿ ಈಗ ನಾನೇ ಅದೇ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬರೀ ಖುಷಿ ಆಯ್ತು ನನಗೆ. ಮನಸ್ವಿ, ಹಾಂ ಸರ್. ಈಗ ಟಾಪಿಕ್ ಇದ್ದದ್ದು ವಿದ್ಯಾರ್ಥಿಗಳ ನಡುವೆ ಪರಸ್ಪರ ಹೋಲಿಕೆ. ನಿಮ್ಮ ಭಾಷಣದ ಅರ್ಧ ಅಂಶ ಪೇರೆಂಟ್ಸ್ಗಳದ್ದು, ಸಮಾಜದ್ದೆಲ್ಲ ಉಂಟು. ಟೀಚರ್ಸ್ನವರು ಪಾರ್ಶಾಲಿಟಿ ಮಾಡ್ತಾರಲ್ಲ, ಹೌದು ಆ ಪಾರ್ಶಾಲಿಟಿ ಮಾಡಬೇಕಾದ್ರೆ ಅವರು ಕಂಪೇರ್ ಮಾಡ್ತಾರೆ. ಹೌದು ಹೌದು. ಇಸ್ಂಟ್ ಇಟ್? ಎಸ್. ನಮ್ಮಲ್ಲಿ ನಮ್ಮ ಟೀಚರ್ಸ್ಗಳಿಗೆ ಯಾವುದರಲ್ಲಿ ಮುಂದೆ ಇರಬೇಕು ನಾವು? ಕಲಿಕೆಯಲ್ಲಿ. ಕಲಿಕೆಯಲ್ಲಿ. ಹಾಗಾದರೆ ಪಿ ಟಿ ಮಾಸ್ಟರ್ ಎಂತ ಹಗ್ಗ ತಗೊಳ್ಳೋದಾ? ಸ್ಪೋರ್ಟ್ಸಿಗೆ ಜನ ಬೇಡವಾ ಅವರಿಗೆ? ಡ್ರಾಯಿಂಗ್ ಟೀಚರ್ ಎಂತ ಮಾಡೋದು ಬೇಡವಾ? ಹೌದು ಹೌದು ಹಾಂ. ಸೊ ನಿಮ್ಮಲ್ಲಿ ಟ್ಯಾಲೆಂಟ್ಸ್ಗಳು ಬೇರೆ ಬೇರೆ ವಿಚಾರದಲ್ಲಿ ಇರ್ಬೋದು. ಹೌದು ಹೌದು. ತಾರೆ ಜಮೀನ್ ಫರ್ ಎಂಬ ಫಿಲ್ಮ್ ನೋಡಿದ್ದೀರಿ ನೀವು? ನೋಡಲಿಲ್ಲ? ನೋಡಿ, ಅದು ನೋಡಿ. ತಪ್ಪದೆ ನೋಡಿ. ಸರಿ ಸರಿ. ಯೂಟ್ಯೂಬ್ನಲ್ಲಿ ಇರಬೇಕದು, ಇಲ್ಲದ್ರೆ ನೆಟ್ಫ್ಲಿಕ್ಸ್ನಲ್ಲಿ ಯಾವುದರಲ್ಲಿ ಇರ್ತದೆ. ತಾರಿ ಜಮೀನ್ ಪರ್ ಒಬ್ಬ IQ ಇಲ್ಲದಂಥ ವಿದ್ಯಾರ್ಥಿಯನ್ನು ಅವನ ಪೇರೆಂಟ್, ಖುದ್ದು ಪೇರೆಂಟ್, ಹಾಂ. ಅವನ ತಮ್ಮ, ಆಮೇಲೆ ವಿದ್ಯಾರ್ಥಿಗಳು, ಆಮೇಲೆ ಶಾಲೆಯಲ್ಲಿರುವಂಥ ಶಿಕ್ಷಕರು, ಪ್ರಿನ್ಸಿಪಾಲ್ ಎಲ್ಲ ಸೈಡಿಗೆ ಇಡ್ತಾರೆ. ಒಬ್ಬ ಅಮೀರ್ ಖಾನ್ ಬರ್ತಾನೆ, ಆರ್ಟ್ ಟೀಚರ್. ಅವನಲ್ಲಿ ಇರುವಂತಹ ಮಗುವಿನಲ್ಲಿ ಇರುವಂಥ ಸೃಜನಶೀಲತೆಯನ್ನು, ಕಲಿಕೆ ಏನು ತಲೆಯೊಳಗೆ ಹೋಗೋದಿಲ್ಲ, ಬಟ್ ಆರ್ಟ್, ಅವನು ದೊಡ್ಡ ಆರ್ಟಿಸ್ಟ್ ಆಗಲಿಕ್ಕೆ ಸಾಧ್ಯವಿದೆ. ಸೊ ನೀವು ಭಾಳ ಚೆನ್ನಾಗಿ ಮಾತಾಡಿದ್ದೀರಿ, ನಿರರ್ಗಳವಾಗಿ ಮಾತನಾಡಿದ್ದೀರಿ, ಸ್ಫುಟವಾಗಿ ಮಾತನಾಡಿದ್ದೀರಿ. ಮತ್ತು ನನಗೆ ಭಾರಿ ಖುಷಿ ಆಯಿತು. ಸಿಂಹ ಯಾವಾಗಲೂ ಸಿಂಹವೇ, ನಿಮಗೆ ನೀವು ಸಿಂಹವೇ ಅಂತ ಹೇಳಿದ್ದೀರಿ. ಸಿಂಹ ಜೋರ, ಹುಲಿ ಜೋರ? ಗೊತ್ತಿಲ್ಲ. ಬಲಿಷ್ಠ ಯಾವಾಗಲೂ ಹುಲಿ, ಟೈಗರ್. ಹಾಗಾಗಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಸಿಂಹಕ್ಕೆ ಯಾಕೆ ಕೊಡಲಿಲ್ಲ ನಾವು? ಸಿಂಹ ಅದು ತನ್ನ ಸ್ಥಾನವನ್ನು ಹೊಂದಿಕೊಂಡಿದೆ, ಯಾಕಂದರೆ ಅದರ ಗರ್ಜನೆಯಿಂದ. ಅದು ಎಂಥದೂ ಮಾಡೋದಿಲ್ಲ. ಅದರಷ್ಟು ಒಂದು ಸೋಮಾರಿ ಪ್ರಾಣಿ ಬೇರೆ ಯಾವುದಿಲ್ಲ. ಸಿಂಹಿಣಿ ಎಲ್ಲ ಕೆಲಸ ಮಾಡಿಕೊಡುವಂಥದ್ದು ಸಿಂಹ ಅಲ್ಲ. ಆದರೂ ಸಿಂಹ ಕಾಡಿನ ರಾಜ. ಓಕೆ, ನೀವು ರಾಜರಾಗಿದ್ದೀರಿ, ಮತ್ತು ಜಿರಾಫೆಯೊಟ್ಟಿಗೆ ಇದ್ದೀರಿ ನೀವು. ಸೊ ಆದರೂ ಕೂಡ ಎಷ್ಟೇ ಉದ್ದ ಇರಲಿ ಜಿರಾಫೆ, ಎಷ್ಟೇ ತೋರ ಇರಲಿ ಆನೆ, ಎಷ್ಟೇ ಹುಷಾರಿರಲಿ ನರಿ, ಎಲ್ಲದಕ್ಕೂ ರಾಜ ಯಾರು? ಸಿಂಹ. ನೀವು ಸಿಂಹದಾಗೇ ಇರಬೇಕು, ಸಿಂಹದಾಗಿ ಮುಂದುವರಿಯಬೇಕು. ಮತ್ತು ನೀವು ಕೊಟ್ಟಂಥ ಎಲ್ಲ ವಿಚಾರಗಳು ಸರಿ. ಸೊ ಮನೆಯಲ್ಲಿ ನಿಮ್ಮದು ಹೋಲಿಕೆ ಆಗ್ತದಲ್ಲ? ತುಂಬ ಆಗ್ತದೆ. ಹಾಂ, ಅದಕ್ಕೆ ಎಲ್ಲ ನೀವು ನಿಮಗೆ ಮಾತ್ರ ಅಲ್ಲ, ನನ್ನದು ಸ್ನೇಹಿತರೊಂದಿಗೆ ಮಾತ್ರ ಅಲ್ಲ ಅದು ಹೋಲಿಕೆ ಮಾಡೋದು. ನನ್ನ ತಂಗಿ ಸಹ ನನಗಿಂತ ಉದ್ದ, ಅದಕ್ಕೆ ಮನೆಯಲ್ಲಿ ಯಾವಾಗಲೂ ಹೋಲಿಕೆ. ಹೌದಾ? ಅದು ಅಂದರೆ ಎಲ್ಲ ದೋಷ ಆರೋಪಣೆ ಎಲ್ಲ ನಿಮ್ಮ ಮೇಲೆ, ನನ್ನ ಮೇಲೆ. ಹೌದು. ತಂಗಿ ಅಂತ ಅದು ಕಂಪೇರ್ ಮಾಡೋದು ಸರಿಯಲ್ಲ. ಸರಿ ಅಲ್ಲ. ತುಂಬ ಹೋಲಿಕೆ ಆಗುತ್ತೆ ಮನೆಯಲ್ಲಿ. ಹೌದು. ನಿಮ್ಮ ತಂಗಿ ಎಷ್ಟನೇಲಿದ್ದಾರೆ? ಇನ್ನು 7th. ಇನ್ನು 7th. ಇನ್ನು 7th, ನೀವು 10th. ಇನ್ನು 10th ನೀವು? ಇನ್ನು 10th. ಈಗಲೇ ನಿಮ್ಮ ತಂಗಿ ನಿಮಗಿಂತ ಉದ್ದ ಇದ್ದಾರೆ. ಓಕೆ, ಕುಳ್ಳರಾಗಿರುವುದು ನಿಮಗೆ ಸಮಸ್ಯೆ ಅಂತ ಅನಿಸ್ತದ? ಸಮಸ್ಯೆ ಅಂತ ಅನಿಸೋದಿಲ್ಲ, ಯಾವುದು ಎಟುಕುದಿಲ್ಲ ಮೇಲೆ ಇದ್ದಾಗೆ. ಯಾವುದು ಎಟಕುವುದಿಲ್ಲ. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿ ಕೇಳಿದ್ದೀರಾ ನೀವು? ಅವತ್ತು ನೀವೇ ಹೇಳಿದ್ದು ಸರ್, ಫಸ್ಟ್ ಆಡಿಷನ್ ಇರುವಾಗ ನೀವೇ ಅದು ಮಾತು ನಂಗೆ ಹೇಳಿದ್ದು. ಅದೇ ಹೇಳಿದ್ದ? ಓಕೆ. ಎಷ್ಟೇ ದೊಡ್ಡ ಬಾಗಿಲು ಇರಲಿ, ಹೌದು, ಅದರ ಕೀ ಎಷ್ಟು ಉದ್ದ ಇರುತ್ತೆ? ಅಷ್ಟು ಉದ್ದ ಇರುತ್ತಾ? ಇಷ್ಟೇ. ಅದರಿಂದ ಓಪನ್ ಮಾಡ್ಲಿಕ್ಕೆ ಆಗುತ್ತಲ್ವಾ? ಅಷ್ಟು ದೊಡ್ಡದಿಲ್ಲ. ಎಷ್ಟು ದೊಡ್ಡ ಬ್ಯಾಂಡ್ ಇರಲಿ, ಬೇಸ್ ಬ್ಯಾಂಡ್, ಅದಕ್ಕೆ ಹೊಡೆಯುವ ಕೋಲು ಅಷ್ಟೇ ದೊಡ್ಡ ಸೊಂಟೆ ಇರ್ತದ? ಇಲ್ಲ, ಪಕ್ಕ ಕಿಂಜ ಉಪ್ಪುಣತೆ. ಸಣ್ಣದಿರುವಾಗ ನನಗೂ ಕೂಡ ಅದು ಒಂದು ಇತ್ತು ಅಲ್ವಾ? ಅದಕ್ಕೆ ತಕ್ಕಂತೆ ನಮ್ಮಲ್ಲಿ 8th ಒಂದು ಪಾಠ ಇತ್ತು, ಕುಂಟಗಮಯ ಅಂತೇಳಿ ಅಲ್ವಾ? ಹಾಗೆ ಸಣ್ಣದಿರುವವರಿಗೆಲ್ಲ ಕುಂಟಗಮಯ ಅಂತೇಳಿ ಕರೆಯುವಂಥ ಹೆಸರು ಕೂಡ ಇತ್ತು. ಅದೇನು ಟೆನ್ಷನ್ ಮಾಡಬೇಡ ನೀನು. ಓಕೆ, ಒಂದು ಅಣುಬಾಂಬು, ನ್ಯೂಕ್ಲಿಯರ್ ಬಾಂಬು ಸಣ್ಣದೇ ಇರುತ್ತೆ, ದೊಡ್ಡ ಫುಟ್ಬಾಲ್ನಾಗ ಇರುವುದಿಲ್ಲ. ಓಕೆ, ಚೋಟಾ ಪ್ಯಾಕ್ ಬಡ ಧಮಕ. ಸೊ ನಿನಗೆ ಕಂಪೇರ್ ಮಾಡೋದವರಿಗೆ, ಅದು ಶಾಲೆಯಲ್ಲಿ ಆಗ್ಬೋದು, ಮನೆಯಲ್ಲಿ ಆಗ್ಬೋದು, ಸಮಾಜದಲ್ಲಿ ಆಗ್ಬೋದು, ಕುಟುಂಬದಲ್ಲಿ ಆಗ್ಬೋದು, ಅಥವಾ ನಿಮ್ಮ ತಂಗಿ, ಅವಳ ಹೆಸರೇನು? ಸ್ವೀಕೃತಿ. ಸ್ವೀಕೃತಿ. ಓಕೆ, ಅವರಿಗೊಂದು ಏನು ಹೇಳಲಿಕ್ಕೆ ಬಯಸ್ತಿ? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಅಷ್ಟೇಯಾ? ಸಾಕು. ದಯವಿಟ್ಟು ಕಂಪೇರ್ ಮಾಡಬೇಡಿ. ದಯವಿಟ್ಟು ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮಗೆ ಸಹ ಉದ್ದಾಗಲಿಕ್ಕೆ ಮನಸ್ಸುಂಟು, ಆದರೆ ಎಂತ ಮಾಡುದು? ಸ್ವಲ್ಪ ನಾಟಕೀಯ ಮಾಡಿ, ಸ್ವಲ್ಪ ಕೂಗು, ಸ್ವಲ್ಪ ಫೀಲಿಂಗ್ ತಾ. ಓಕೆ, ರೆಡಿ, 1 2 3 ಸ್ಟಾರ್ಟ್. ಅದು ನನಗೆ ಬರುವುದಿಲ್ಲ, ಸ್ವೀಕೃತಿಗೆ ಮಾತ್ರ ಬರುದು. ಸ್ವೀಕೃತಿಗೆ ಮಾತ್ರ ಬರುದಾ? ಅವಳು ದೊಡ್ಡ ಡ್ರಾಮೆ ಬಾಸ್ ಅಲ್ಲ? ಹೌದು. ಸ್ವೀಕೃತಿ, ನಾನು ಇಲ್ಲಿಂದ ಹೇಳ್ತಿದ್ದೇನೆ, ಇನ್ನು ಮುಂದೆ ಮನಸ್ಸಿಗೆ ನೀನು ಸಣ್ಣವಳು,
ಟಿಂಗು ಕುಂಟಿ ಹಾಗೆಲ್ಲ ಹೇಳಿದರೆ ನಿನ್ನ ಮೇಲೆ ನಾನು ಸೆಕ್ಷನ್ 44 ಆಗ್ತೇನೆ. ಭಾರಿ ಖುಷಿ ನೋಡು. ಸೊ ಮನಸ್ವಿ, ಆಲ್ ದ ಬೆಸ್ಟ್. ಸ್ವಲ್ಪ Thank you, sir. ಡ್ರಾಮೆ ಬಾಸ್ ಬೇಕು ಭಾಷಣಕ್ಕೆ ಹೌದು. ಅಲ್ವಾ, ಸ್ವಲ್ಪ ಇಮೋಷನಲ್ ಬೇಕು. ಹೌದು. ಓಕೆ, ಸೊ ಸಿಂಹಕ್ಕೆ ಜೈ. ಜೈ. ಎಸ್ ಧನ್ಯವಾದಗಳು ಸರ್. ಆಸ್ ಆಫ್ ನೌ ಮನಸ್ಸು ಅವರ ತಲೆಯಲ್ಲಿ ನಾನಿಷ್ಟು ಶಾರ್ಟ್ ಇರೋದೇ ತಪ್ಪ ಅಂತ, ಮನೆಯಲ್ಲಿ ಈಗ ಕಾರ್ಯಕ್ರಮ ನೋಡಿದ ಮೇಲೆ ಸ್ವೀಕೃತಿಗೆ ನಾನಿಷ್ಟು ಉದ್ದಾದದ್ದೇ ತಪ್ಪ ತಪ್ಪ ಅಂತ. ಓಕೆ, ಏನೇ ಇರಲಿ. ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ನಿಮಗೂ ಕೂಡ ಆಲ್ ದ ಬೆಸ್ಟ್. ಈ ಸಂಚಿಕೆಯ ಕೊನೆಯಲ್ಲಿ ಗೊತ್ತಾಗ್ತದೆ ನೀವು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಅಲ್ಲಿ ಇರ್ತೀರ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಮನಸ್ವಿಯವರ ಮಾತುಗಳನ್ನ ಕೇಳಿದ್ವಿ. ಇದೀಗ ಮುಂದಿನ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಮುಂದಿನ ಸ್ಪರ್ಧಿ ಸಾಕ್ಷಿ ಶೆಟ್ಟಿ. ಸಾಕ್ಷಿ, ಯಾವ ವಿಷಯ ಸಿಕ್ಕಿದೆ ಅಂತ ಗೊತ್ತಿಲ್ಲ, ಕೈಯಲ್ಲೊಂದು ವಿಷಯ ಇದೆ. ಆ ವಿಷಯವನ್ನ ಕೇಳಲಿಕ್ಕೆ ನಾವು ಕೂಡ ಕಾಯ್ತಾ ಇದ್ದೇವೆ. ಸೊ ಆ ವಿಷಯವನ್ನ ಈಗ ಪ್ರಸ್ತುತಪಡಿಸಬೇಕು ನಮ್ಮ ವೀಕ್ಷಕರಿಗೆ ಮತ್ತು ತೀರ್ಪುಗಾರರಿಗೆ. ಆ ವಿಷಯವನ್ನ ತಿಳಿಸಿ ನಿಮ್ಮ ಮಾತನ್ನ ಮುಂದುವರಿಸಿ. ನನಗೆ ಸಿಕ್ಕಿದ ವಿಷಯ ವಿದ್ಯಾರ್ಥಿಗಳ ಕಲಿಕೆಗೆ ಎಐ ಸಹಕಾರಿಯೇ. ಇಲ್ಲಿ ಇರುವಂತಹ ಪ್ರಜ್ಞಾವಂತ ತೀರ್ಪುಗಾರರಿಗೆ ನನ್ನ ನಮಸ್ಕಾರಗಳು. ನಾನು ಇಂದು ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಎಐ ಸಹಕಾರಿಯೇ ಎನ್ನುವಂತಹ ವಿಷಯದ ಬಗ್ಗೆ ನಾನು ತಿಳಿದಿರುವಂತಹ ಒಂದಿಷ್ಟು ವಿಷಯವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇನೆ. ಇಂದಿನ ಯುಗ ತಂತ್ರಜ್ಞಾನ ಯುಗ, ಕಂಪ್ಯೂಟರ್ ಯುಗ. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಹಲವಾರು ತಂತ್ರಜ್ಞಾನಗಳು ಮುಂದುವರೆದಿದ್ದು ಅದರಲ್ಲಿ ಕೃತಕ ಬುದ್ಧಿಮತ್ತೆಯು ಮುಂಚೂಣಿಯಲ್ಲಿದೆ. ಈ ಕೃತಕ ಬುದ್ಧಿಮತ್ತೆ ವಿದ್ಯಾರ್ಥಿಗಳ ಪಾಲಿಗೆ ಲಾಭವೋ ಅಥವಾ ನಷ್ಟವೋ ಅಂತ ನಾನು ಹೇಳಬೇಕಂದ್ರೆ ಒಂದು ಕಥೆಯನ್ನು ಹೇಳ್ತೇನೆ. ಒಂದು ಶಾಲೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ. ಒಬ್ಬ ಎಐಯನ್ನು ಬರೀ ಆಟಕ್ಕಾಗಿ ಉಪಯೋಗಿಸಿಕೊಳ್ತಾನೆ, ಇನ್ನೊಬ್ಬ ಜ್ಞಾನವನ್ನು ಪಡೀಲಿಕ್ಕಾಗಿ ಉಪಯೋಗಿಸಿಕೊಳ್ತಾನೆ. ಸ್ವಲ್ಪ ಸಮಯ ಆದ ನಂತರ ಮೊದಲನೆಯವನು ಸಮಯವನ್ನು ಹಾಳು ಮಾಡ್ತಾನೆ, ಎರಡನೆಯವನು ಜ್ಞಾನವನ್ನು ಅಭಿವೃದ್ಧಿಗೊಳಿಸಿಕೊಳ್ತಾನೆ. ಆಗ ಶಿಕ್ಷಕರು ಹೇಳ್ತಾರೆ, ಈ ಕೃತಕ ಬುದ್ಧಿಮತ್ತೆ ವಿದ್ಯಾರ್ಥಿಗಳ ಕಲಿಕೆಗೆ ಸಹಕಾರಿ ಹೌದೋ ಇಲ್ವೋ ಅಂತ ಅದನ್ನು ಯಂತ್ರ ನಿರ್ಧರಿಸುವುದಲ್ಲ, ಬಳಸುವ ಮನಸ್ಸು ನಿರ್ಧರಿಸುವುದು ಅಂತ ಹೇಳ್ತಾರೆ. ಆದರೆ ಈ ಕೃತಕ ಬುದ್ಧಿಮತ್ತೆ ವಿದ್ಯಾರ್ಥಿಗಳ ಪಾಲಿಗೆ ಲಾಭವೂ ಹೌದು. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಮಾಡಿದಂತಹ ಪಾಠಗಳು ಸರಿಯಾಗಿ ಅರ್ಥ ಆಗುವುದಿಲ್ಲ. ಟೀಚರ್ಸ್ ಹತ್ರ ಕೇಳಬೇಕು ಅಂದರೆ ತುಂಬ ಭಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ಮನೆಗೆ ಬಂದು ಎಐ ಹತ್ರ ಪಾಠ ಕೇಳ್ಬೋದು. ಹಾಗೆ ಕೆಲವು ಮಕ್ಕಳು, ಎಲ್ಲ ಮಕ್ಕಳು ಒಂದೇ ಥರ ಇರುವುದಿಲ್ಲ. ಕೆಲವು ಮಕ್ಕಳು ಸ್ವಲ್ಪ ಹೇಳಿದರೂ ಕೂಡ ಅರ್ಥ ಆಗ್ತದೆ, ಕೆಲವು ಮಕ್ಕಳಿಗೆ ಏನು ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ. ಅಂಥ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಅರ್ಥವಾಗುವ ರೀತಿ ಪಾಠವನ್ನು ಎಐ ಮಾಡ್ತದೆ. ಹಾಗೆ ದಿನದ 24 ಗಂಟೆಯೂ ಕೂಡ ವಿದ್ಯಾರ್ಥಿಗಳಿಗೆ ಪಾಠವನ್ನು ಬೋಧಿಸ್ತದೆ. ಹಾಗೆ ಮೊದಲೆಲ್ಲ ನಾವು ಏನಾದರೂ ವಿಷಯ ಬೇಕಂದರೆ ಗ್ರಂಥಾಲಯಕ್ಕೆ ಹೋಗಿ ತುಂಬ ಸಮಯ ಹಾಳಾಗ್ತಾ ಇತ್ತು. ಈಗ ಎಐ ಬಂದಿರೋದ್ರಿಂದ ಒಂದೇ ನಿಮಿಷದಲ್ಲಿ ಆ ವಿಷಯವನ್ನು ಕಂಡುಹಿಡಿಯಬಹುದು. ಹಾಗೆ ಭಾಷಣ ಇರ್ಬೋದು, ಏನೇ ಒಂದು ಸ್ಪರ್ಧೆಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಮಾಹಿತಿಯನ್ನು ಒದಗಿಸ್ತದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳಿರ್ತಾರೆ, ಪರೀಕ್ಷೆಗೆ 1 ವಾರ ಇದ್ದರೆ ಪುಸ್ತಕದ ಕಡೆ ಹೋಗುವುದೇ ಇಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಎಐ ಪೂರ್ವ ಕಲಿಕಾ ತರಬೇತಿಯನ್ನು ಮಾಡ್ತದೆ, ಪರೀಕ್ಷಾ ಪೂರ್ವ ತಯಾರಿಯನ್ನು ಮಾಡ್ತಾ ಇದೆ. ಅವರಿಗೆ ಚುಟುಕು ಪ್ರಶ್ನೆಗಳನ್ನು ಹಾಕಿ, ರಸಪ್ರಶ್ನೆಗಳನ್ನು ಹಾಕಿ ಪರೀಕ್ಷೆಗೆ ಪೂರ್ವ ತಯಾರಿಯನ್ನು ನಡೆಸ್ತಾ ಇದೆ. ಹಾಗಾದರೆ ಇಷ್ಟೆಲ್ಲ ಲಾಭ ಇರುವ ಈ ಕೃತಕ ಬುದ್ಧಿಮತ್ತೆಯಲ್ಲಿ ಏನಾದರೂ ದುಷ್ಪರಿಣಾಮಗಳು ಇದೆಯೇ? ಯಾಕಿಲ್ಲ? ಖಂಡಿತ ಇದೆ. ಲಾಭ ಮತ್ತು ನಷ್ಟಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಎಲ್ಲಿ ಲಾಭವಿರುತ್ತದೆಯೋ ಅಲ್ಲಿ ನಷ್ಟ ಇದ್ದೇ ಇರ್ತದೆ. ಹಾಗಾದರೆ ಈ ಕೃತಕ ಬುದ್ಧಿಮತ್ತೆಯಿಂದ ಏನೆಲ್ಲ ನಷ್ಟ ಇದೆ? ಇದು ಮಕ್ಕಳನ್ನು ಸ್ವಾವಲಂಬನೆ ಆಗಲಿಕ್ಕೆ ಬಿಡುವುದಿಲ್ಲ, ಅವರಲ್ಲಿ ಸ್ವಂತ ಬುದ್ಧಿವಂತಿಕೆ ಎನ್ನುವುದೇ ಇರುವುದಿಲ್ಲ. ಆದ್ದರಿಂದ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಅತಿ ಸರ್ವತ್ರ ವರ್ಜಯೇತ್ ಅಂತ. ಅತಿಯಾದರೆ ಅಮೃತವು ಕೂಡ ವಿಷವಾಗ್ತದೆ ಅನ್ನುವಂತಹ ಮಾತು. ಆದ್ದರಿಂದ ಈ ಕೃತಕ ಬುದ್ಧಿಮತ್ತೆಯನ್ನು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಬಳಸಿದರೆ ಇದು ಅವರ ಭವಿಷ್ಯವು ಉಜ್ವಲ ಆಗಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸಾಕ್ಷಿ, ವಿಷಯ ಸಿಕ್ಕಿದ್ಕೊಳ್ಳಿ ಹೇಗೆ ಅನ್ನಿಸ್ತು? ಮಾತಾಡ್ಬೋದು ಅಂತ ಅನಿಸ್ತಾ? ನೀವು ಯೂಸ್ ಮಾಡ್ತೀರಾ ಎಐ? ನಾವು
ಹಾಂ ಯೂಸ್ ಮಾಡ್ತೀನಿ. ಮಾಡ್ತೀರಿ. ಓಕೆ, ಏನು ಅನ್ನಿಸ್ತು ಆ ವಿಷಯ ಸಿಕ್ಕಿದಾಗ? ತುಂಬ ಖುಷಿ ಆಯಿತು. AI ನಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬ ಉಪಯೋಗಕ್ಕೆ ಬರ್ತದೆ. ಇದ್ರ Okay. ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಯ್ತು. ಖುಷಿ ಆಯ್ತು. ಓಕೆ, ಹಾಗಾದ್ರೆ ನಮ್ಮ ತೀರ್ಪುಗಾರ ಹತ್ರ ಕೇಳುವ. ವೀಣಾ ಮೇಡಮ್, ಸೊ ಹೇಗನ್ನಿಸ್ತು ಸಾಕ್ಷಿ ಅವರ ಮಾತುಗಳು? ಸಾಕ್ಷಿ ಅವರೇ, ಹಾಂ, ಹೇಗನ್ನಿಸ್ತು ನಿಮ್ಮ ಮಾತು ನಿಮಗೆ? ನನಗೆ ಸರಿ ಅನಿಸ್ತು. ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು, ಖುಷಿ ಆಯಿತು ಮಾತು ಕೇಳಿ. ಹಾಗೆಯೇ AI ಅನ್ನುವಂಥದ್ದು ಇತ್ತೀಚೆಗೆ ಬಂದಿರುವಂತಹ ಒಂದು ಕ್ರಾಂತಿಕಾರಿ ಬದಲಾವಣೆ. ಅದರಲ್ಲಿ ನಮ್ಮತನವನ್ನು ನಾವು ಉಳಿಸ್ಕೊಂಡು ಅದನ್ನು ಬಳಸ್ಕೊಳ್ಬೇಕು. ನಮ್ಮತನವನ್ನು ಉಳಿಸ್ಕೊಂಡು ಅದನ್ನು ಬಳಸ್ಕೊಂಡ್ರೆ ಇಡೀ ಜಗತ್ತಿಗೆ ಒಳ್ಳೆಯದು. ಯಾವುದೆಲ್ಲ AI ಇದೆ? ನೀವು ಯಾವುದಾದ್ರೂ ಟೂಲ್ಸ್ ಯೂಸ್ ಮಾಡ್ತೀರಾ ಅದರದ್ದು? ಮೀಟಾ AI, ಬೇರೆ ಬೇರೆ ನಾನು ಯೂಸ್ ಮಾಡೋದಿಲ್ಲ. ಜೆಮಿನಾಯಿ ಇದೆ, ChatGPT ಇದೆ ಹಾಂ. ಅಲ್ವಾ? ಅವುಗಳೆಲ್ಲವೂ ಮಾಹಿತಿಗಳನ್ನು ಕೊಡ್ತಾವೆ. ಆದರೆ ನಮ್ಮ ಕಾಮನ್ ಸೆನ್ಸನ್ನ ನಾವು ಬಳಸ್ಕೊಂಡು ಅದು ಸರಿಯಾ ತಪ್ಪಾ ಅಥವಾ ಯಾವುದನ್ನು ನಾನು ಉಪಯೋಗಿಸ್ಕೊಳ್ಬೋದು, ಯಾವುದನ್ನು ನಾನು ಉಪಯೋಗಿಸ್ಕೊಳ್ಳುವ ಅಗತ್ಯ ಇಲ್ಲ ಅನ್ನೋದನ್ನು ನಾವು ಕೊನೆಯ ನಿರ್ಧಾರ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ? ಟೋಟಲಿ ಚೆನ್ನಾಗಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳಾಗಿರುವಂಥ ಅಲ್ವಿನ್ ತಂತಿ ಸರ್, ಸಾಕ್ಷಿ ಅವರು AI ಬಗ್ಗೆ ಮಾತನಾಡಿದ್ರು. ಸೊ ಹೇಗನ್ನಿಸ್ತು ಸರ್? ಸಾಕ್ಷಿ, ಹಾಂ, ನೀನು ಹೇಳಿದಿ ಮನೆಯಲ್ಲಿದ್ದೆ, ನಾನು ಎಲ್ಲಿ ಹೋಗಲಿಲ್ಲ ಅಂತೇಳಿ ಹಾಂ, ಅಲ್ವಾ? ಹಾಂ. ಮತ್ತು ಕೈ ಮೇಲೆ ಮೆಹಂದಿ ಇದೆ. ನಾನು ಮನೆಯಲ್ಲಿ ಮೆಹಂದಿ ಬಿಡಿಸ್ಕೊಳ್ಳೋ ಹಾಬಿ ಇದೆ. ಹೌದಾ? ಹಾಂ. ಕೋನ್ನಲ್ಲಿಯಾ ಅಥವಾ ಎಲೆ ತಂದು ಮಾಡೋದಾ? ನಮ್ಮ ಮನೆಯಲ್ಲಿ ಯಾವತ್ತೂ ಒಂದು ಬಾಕ್ಸ್ ಕೋನ್ ಇರ್ತದೆ. ಎಂತ ಬ್ಯೂಟಿಷಿಯನ್ ಅಮ್ಮ? ಅಲ್ಲ, ಮತ್ತೆ ಟೀಚರ್. ಟೀಚರ್ನ ಮನೆಯಲ್ಲಿ ಮೆಹಂದಿಯ ಕೋನು ಪತ್ತೆ. ಇದೀಗ ಬಿಸಿ ಬಿಸಿ ಸುದ್ದಿ. ಸರಿ, ನಿಮ್ಮಾಚೆ AI ಟೀಚರ್ ಬಂದಿದ್ದಾರಲ್ಲ ಒಂದು ಶಾಲೆಯಲ್ಲಿ, ಅದ್ರ ಬಗ್ಗೆ ಏನು ಸುದ್ದಿ ಉಂಟು ನಿಮಗೆ? ವಣ್ಸೆ ಶಾಲೆ. ವಣಸೆ ಶಾಲೆ ನೀವು ನೋಡ್ಲಿಕ್ಕೆ ಹೋಗಿದ್ದೀರಾ? ಇಲ್ಲ. ಇಲ್ಲ. ನಿಮಗೇನು ಇಂಟ್ರೆಸ್ಟ್ ಆಗಲಿಲ್ವಾ? Interest- ಟಾಪಿಕ್ ಸಿಕ್ಕುವಾಗ ಇಂಟ್ರೆಸ್ಟ್ ಆಯ್ತು ನಿಮಗೆ AI ಬಗ್ಗೆ? ಹಾಂ. AI ಟೀಚರನ್ನು ನೋಡುವ, ಹೇಗೆ ಕೆಲಸ ಮಾಡ್ತದೆ ಏನು ಗೊತ್ತಿಲ್ಲ. ಸ್ವಲ್ಪ AI ಟೀಚರ್ಸ್ ಬಂದಿದ್ದಾರೆ. AI ಇದ್ದರೆ ರೋಬೋಟಿಕ್ ಸರ್ಜರಿಯಲ್ಲಿ ಆಗುತ್ತೆ, ಎಲ್ಲ ಫೀಲ್ಡಿನಲ್ಲಿದೆ, ಫಿಲ್ಮ್ ಫೀಲ್ಡ್ನಲ್ಲಿದೆ, ಅದಕ್ಕೆ VFX ಅಂತ ಹೇಳ್ತೇವೆ ನೋಡಿ. AI ಬರುವ ಮೊದಲು ನಮ್ಮಲ್ಲಿ ಎಲ್ಲ ಪಾಠಗಳಿಗೆ ಗೂಗಲ್ ಇತ್ತು, ಯೂಟ್ಯೂಬ್ ಇತ್ತು. ಯೂಟ್ಯೂಬ್ನಲ್ಲಿ ನಿಮ್ಮ ಸ್ಟೇಟ್ ಸಿಲೆಬಸ್ ಅಥವಾ ಸೆಂಟ್ರಲ್ ಸಿಲೆಬಸ್ NCERT ಎಲ್ಲ ಪರೀಕ್ಷೆಗಳ ಸಬ್ಜೆಕ್ಟ್ಗಳ ವೀಡಿಯೋಸ್ಗಳಿವೆ, ಎಕ್ಸ್ಪ್ಲನೇಷನ್ಸ್ ಇದೆ, ನೋಟ್ಸ್ ಇದೆ ಅಲ್ವಾ? AI ಬರುವ ಮೊದಲು ಕೂಡ ನಾವು ಹಾಗೇನಿತ್ತು. ಮತ್ತು ನೀವು ಎರಡೂ ಕಡೆಯಲ್ಲಿ ಮಾತನಾಡಿದ್ದೀರಿ, ಒಳ್ಳೆಯ ಪರಿಣಾಮಗಳು, ದುಷ್ಪರಿಣಾಮಗಳು, ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀರಿ. ಮತ್ತು ನಮ್ಮ ಕೈಯಲ್ಲಿದೆ, ನಾವು ಬಳಸ್ಕೊಳ್ಳುವಂಥದ್ದು ನಮ್ಮ ಕೈಯಲ್ಲಿದೆ. ಆನ್ ದಿ ಸ್ಪಾಟ್ ಒಂದು ಕತೆ ಹೇಳಿದಿರಿ. ಆ ಕಥೆಯ ನೀವೇ ಸೃಷ್ಟಿ ಮಾಡಿದ ಕತೆ? ಹಾಂ, ಗೊತ್ತಾಯ್ತು. ಇದೆಲ್ಲ ಟ್ಯಾಲೆಂಟ್ ಇದೆ ನಿಮಗೆ. ಸೊ ಎಲ್ಲ ಕರೆಕ್ಟ್ ಇದೆ, ನಿಮ್ಮ ವಾಯ್ಸ್ ಅದು ಇದೆಲ್ಲ ಕರೆಕ್ಟ್. ಮುಖದಲ್ಲಿ ಮಾತ್ರ ಅಳುವ ಒಂದು ಭಾವನೆ ಇದೆ. ಆ ಭಾವನೆಯಿಂದ ನೀವು ಭಾಷಣ ಮಾಡಿದರೆ ಭಾಷಣ ನಿಮ್ಮ ಮುಖ ಕೇಳುವುದಿಲ್ಲ, ಅಲ್ಲಿ ಕಿವಿಯಲ್ಲಿ ಕೇಳ್ತಾರೆ. ಭಾಷಣ ಮಾಡುವವನ ಮುಖವನ್ನು ಕೂಡ ನೋಡ್ತಾರಲ್ವಾ, ಆ್ಯಕ್ಷನ್ಸ್. ಸೊ ನಿಮ್ಮ ಮಾನಿಟರ್ ಅದು, ನಿಮ್ಮ ಮುಖವೇ ನಿಮ್ಮ ಮಾನಿಟರ್ ಆಫ್ ಇಟ್ಕೊಂಡು ನಾವು ವಿಡಿಯೋ ನೋಡೋದಾದರೆ ಹೇಗೆ? ಸೊ ನಿಮ್ಮ ಮುಖದಲ್ಲಿ ಅಳುವ, ನಿಮ್ಮಾಚೆ ಅಳುವುದು ಹೇಳೋದಾ ಕೂಗುದು ಹೇಳೋದಾ? ಮರ್ಕೋದು ಅಲ್ಲ, ಮರ್ಕೋದು. ಆ ಮರ್ಕೋಕ್ಕೆ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಹಿಂಡರೆನ್ಸ್ ಆಗುತ್ತೆ. ಸೊ ಈಗ ಹೇಗೆ ಮಾತಾಡ್ತೀರಿ ನೀವು? ಈಗ ಎಲ್ಲ ಸ್ಮೈಲ್ ಮಾಡ್ತೀರಿ, ಹಲ್ಲುಜ್ತೀರಲ್ಲ ಮಾವಿನ ಎಲೆಯಲ್ಲಿಯಾ ಮತ್ತು ಬ್ರಷಲ್ಲಿ? ಓಕೆ, ವೆರಿ ಗುಡ್. ಸೊ ಒಂದು ಸ್ವಲ್ಪ ಭಾಷಣದ ನಡುವೆ ನಗು, ಒಂದು ಮುಖಭಾವ ಸ್ವಲ್ಪ ಬದಲಾವಣೆ ಹೊಂದ್ಕೊಳ್ಬೇಕು ನೀವು. ಎಲ್ಲ ಭಾಷಣ ಎಲ್ಲ ಕರೆಕ್ಟ್ ಇದೆ, ನೀವು ಒಂದು ಸ್ಪಾಟ್ ಎಲ್ಲ ಮಾಡ್ಕೊಂಡಿದ್ದೀರಿ, ಮತ್ತು ಕಥೆಯನ್ನು ಸೃಷ್ಟಿಸಿದ್ದೀರಿ. ನಿಮಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಿಮ್ಮ ಮೆಹಂದಿ ಚೆಂದಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕ್ಷಿ, ಈ ಸಂಚಿಕೆಯ ಕೊನೆಯವರೆಗೆ ಕಾಯಬೇಕು. ಸೊ ಈಗ ಏನು ಅನಿಸ್ತಾ ಇದೆ ನಿಮಗೆ? ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸಿದೆ, ಹೇಗೆ ಅನಿಸ್ತಾ ಇದೆ? ಗೊತ್ತಿಲ್ಲ. ಸೊ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ ಏನಿದೆ? ಸೆಲೆಕ್ಟ್ ಆಗ್ಬೋದಾ ಅಥವಾ ನಿಮಗೆ ಆಗಬೇಕಾ? ಅದೇ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕೇಳೋದು ನಾವು. ಓಕೆ, ನೋಡುವ, ಈ ಸಂಚಿಕೆ ಕೊನೆಯಲ್ಲಿ ಗೊತ್ತಾಗ್ತದೆ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
ವೀಕ್ಷಕರೇ, ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಸಣ್ಣ ವಿರಾಮದ ನಂತರ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, UDAPI, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here. Think engineering, think MITK. Build your future with an industry-oriented curriculum, experienced faculty, modern campus, advanced technology labs, centers of excellence, research centers, and excellent placement support. Admissions open for Bachelor of Engineering. Courses offered. Your engineering journey begins here. Apply now at Moodnakatte Institute of Technology, Kundapura. Think engineering, think MITK. ವಿರಾಮದ ಬಳಿಕ ಮತ್ತೊಮ್ಮೆ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇನ್ನಷ್ಟು ಸ್ಪರ್ಧಿಗಳ ವಾಕ್ಚಾತುರ್ಯವನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಇಬ್ಬರು ಸ್ಪರ್ಧಿಗಳ ಮಾತುಗಳನ್ನ ಕೇಳಿದ್ವಿ. ಇಂದಿನ ಸಂಚಿಕೆಯ 3ನೇ ಸ್ಪರ್ಧಿಯನ್ನ ಇದೀಗ ಸ್ವಾಗತಿಸುವಂತ ಸಮಯ. ಇಂದಿನ ಸಂಚಿಕೆಯ 3ನೇ ಸ್ಪರ್ಧಿ ಪುಣ್ಯ ಉದಯ್ ಶೆಣೈ. ಪುಣ್ಯ ಅವರೇ, ಸೊ ಇವತ್ತು ನಿಮ್ಮ ಪುಣ್ಯ ಹೇಗಿದೆ ಅಂತ ನೋಡುವಂತ ಟೈಮ್. ಸೊ ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅನ್ನುವಂಥ ವಿಷಯ ನಿಮ್ಮ ಕೈಯಲ್ಲೇ ಇದೆ. ಸೊ ಆನ್ ಸ್ಪಾಟ್ ಆಗಿ ಒಂದು ವಿಷಯ ಸಿಕ್ಕಿದೆ. ಸೊ ಅದನ್ನು ಓಪನ್ ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು, ಮತ್ತೆ ಯಾವ ವಿಷಯ ಅಂತ ಜಡ್ಜಸ್ ವರೆಗೆ ಆ ವಿಷಯದ ಕುರಿತಾಗಿ ರೀಚ್ ಆಗಬೇಕು. ಓಕೆ, ಸೊ ಆಲ್ ದ ಬೆಸ್ಟ್. ಎಸ್, ಎಲ್ಲರಿಗೂ ನಮಸ್ಕಾರ. ನನಗೆ ಇವತ್ತು ಸಿಕ್ಕಿದ ವಿಷಯವು ಪ್ರಸ್ತುತ ಪೀಳಿಗೆಯಲ್ಲಿ ಬದಲಾಗುತ್ತಿರುವ ಕುಟುಂಬದ ಮೌಲ್ಯಗಳು. ಪ್ರಸ್ತುತ ಪೀಳಿಗೆಯಲ್ಲಿ ಕುಟುಂಬದ ಮೌಲ್ಯಗಳು ಬದಲಾಗುತ್ತಿವೆ ಎಂಬುದು ನಾವು ತಿಳಿಯುತ್ತೇವೆ ಅಲ್ಲ. ಆದರೆ ನನಗೇನು ಅನಿಸ್ತದೆ ಅಂದರೆ ಇದು ಬದಲಾಯಿತಿಲ್ಲ. ನನಗೇನು ಅನಿಸ್ತದೆ ಅಂದರೆ ಇದು ನಾವು ಬೇರೆಯೇ ಅರ್ಥವನ್ನು ತಗೊಳ್ತಿದ್ದೀವಿ ಆ ಮೌಲ್ಯಗಳದ್ದು. ಈಗ ನಮ್ಮ ಪ್ರೀವಿಯಸ್ ಜನ್ರೇಷನ್ ಬಗ್ಗೆ ಮಾತನಾಡೋದಾದರೆ ಅವರು ಅರ್ಥ ಮಾಡಿಕೊಳ್ಳುವ ವ್ಯಾಲ್ಯೂಸ್ ಉಂಟು. ಆ ವ್ಯಾಲ್ಯೂಸ್ ಸರ್ಟನ್ ಸೆಟ್ ಆಫ್ ವ್ಯಾಲ್ಯೂಸ್ ಕೊಟ್ಟರೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳೋದು ಡಿಫ್ರೆಂಟ್ ಆಗಿರ್ಬೋದು. ಹಾಗೆಯೇ ನಾವು ಅದನ್ನು ಹೇಗೆ ಅರ್ಥ ಮಾಡೋದು ಅದು ಕೂಡ ಡಿಫ್ರೆಂಟ್ ಆಗಿರ್ತದೆ.
ಮತ್ತು ನಾವೀಗ ಬೇರೆಯವರೊಟ್ಟಿಗೆ ಮಾತಾಡುವಾಗ ಹೇಳ್ತೀವಿ, ಈಗಿನ ಟೈಮ್ಸಲ್ಲಿ ಇದು ಫ್ಯಾಮಿಲಿ ವ್ಯಾಲ್ಯೂಸ್ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಉಂಟು ಅಥವಾ ಡಿಸಪಿಯರ್ ಆಗ್ತಾ ಉಂಟಂದ್ರೆ, ಆದರೆ ನನಗೇನು ಅನಿಸ್ತದೆ ಅಂದರೆ ಈ ಫ್ಯಾಮಿಲಿ ವ್ಯಾಲ್ಯೂಸ್ ಚೇಂಜ್ ಅಥವಾ ಡಿಸಪಿಯರ್ ಆಗ್ತಿಲ್ಲ, ಬಟ್ ಇಟ್ಸ್ ಟೇಕಿಂಗ್ ಅ ನ್ಯೂ ಫಾರ್ಮ್, ಒಂದು ಹೊಸ ರೂಪನೇ ತಗೊಳ್ತಾ ಉಂಟು. ಮತ್ತು ಸರ್ಟನ್ ಸೆಟ್ ಆಫ್ ವ್ಯಾಲ್ಯೂಸ್ ಇದು ಮೀನಿಂಗ್ ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಗ್ತಾ ಬರ್ತದೆ ಅಥವಾ ಇವಾಲ್ವ್ ಆಗ್ತಾ ಬರ್ತದೆ. ಈ ಹೋಲ್ ಫ್ಯಾಮಿಲಿ ವ್ಯಾಲ್ಯೂಸ್ ಬೇಸ್ಡ್ ಆನ್ ಜನ್ರೇಷನ್ ನನಗೆ ಒಂದು ಮರದ ಹಾಗೆ ಕಾಣ್ತದೆ. ಈಗ ನಾವೊಂದು ಮರನ ತಗೊಂಡ್ರೆ ಅದು ಇಡೀ ವರ್ಷ ಒಂದೇ ಥರ ಇರ್ತದಾ? ಇಲ್ಲ ಅಲ್ಲ, ಅದರದ್ದು ಶೇಪ್ ಚೇಂಜ್ ಆಗ್ಬೋದು, ಎಲೆಗಳು ಬಿದ್ದು ಹೋಗ್ಬೋದು, ಹೊಸ ಎಲೆ ಬರ್ಬೋದು, ಮತ್ತು ಅದರದ್ದು ಬ್ರಾಂಚಸ್ ಬೇರೆ ಬೇರೆ ಡೈರೆಕ್ಷನಲ್ಲಿ ಬೆಳೆಯುತ್ತದೆ, ಮತ್ತು ಸ್ವಲ್ಪ ದೂರ ದೂರ ಬೆಳೀತದೆ ಅಲ್ಲ, ಅದರ ರೀತಿಯೇ ಬೇರೆ ಇರುತ್ತದೆ. ಆದರೆ ಅದೆಲ್ಲವೂ ಆ ರೂಟಿಗೆ ಕನೆಕ್ಟ್ ಆಗಿರುತ್ತದೆ. ಹಾಗೆಯೇ ನನಗೆ ಏನು ಅನಿಸ್ತದೆ ಅಂದರೆ ಇದು ಜನ್ರೇಷನ್ ಆ್ಯಂಡ್ ಫ್ಯಾಮಿಲಿ ವ್ಯಾಲ್ಯೂಸ್ದು ಸಿಸ್ಟಮ್ ಸ್ವಲ್ಪ ಹಾಗೇನೆ ನಾನು ಹೇಳಿದಂಗೆ. ನಾವು ಆ ವ್ಯಾಲ್ಯೂಸನ್ನು ಅರ್ಥ ಮಾಡಿಕೊಳ್ಳುವ ರೀತಿ ಆ ಬ್ರಾಂಚಸ್ ಥರ ಡಿಫ್ರೆಂಟ್ ಇರ್ತದೆ, ಆದರೆ ಆ ಕೋರ್ ವ್ಯಾಲ್ಯೂಸ್ ಎಲ್ಲ ಕನೆಕ್ಟ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಲವ್ ಆ್ಯಸ್ ಅ ವ್ಯಾಲ್ಯೂ, ಅದು ವ್ಯಾಲ್ಯೂ ಅಂತ ಹೇಳಲಿಕ್ಕಾಗೋದಿಲ್ಲ, ಅದು ಬಂದೇ ಬರ್ತದೆ. ಆದರೆ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಲವನ್ನು ಹೇಗೆ ಅವ್ರು ಹೇಗೆ ತಗೊಳ್ತಾರೆ ಅಂದರೆ ಇಟ್ ಕುಡ್ ಬಿ ಸ್ಯಾಕ್ರಿಫೈಸ್ ಅ ಸೈಲೆಂಟ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಪೇರೆಂಟ್ಸದು ಜನ್ರೇಷನ್ ಅವರಿಗೆ ಲವ್ದು ಮೀನಿಂಗ್ ಇರ್ಬೋದು, ಕಂಫರ್ಟ್ ಕೊಡೋದು, ಅಪಾರ್ಚುನಿಟೀಸ್ ಕೊಡೋದು, ಮತ್ತು ವರ್ಕಿಂಗ್ ಹಾರ್ಡ್ ಟು ಗಿವ್ ದೆಮ್ ಅಪಾರ್ಚುನಿಟೀಸ್. ನಮ್ಮ ಜನ್ರೇಷನಲ್ಲಿ ಲವ್ದು ಮೀನಿಂಗ್ ಇರ್ಬೋದು ಗಿವಿಂಗ್ ಇಮೋಷ್ನಲ್ ಸಪೋರ್ಟ್, ಗಿವಿಂಗ್ ಫ್ರೀಡಮ್ ಹಾಗೆ ಇರ್ತದೆ. ಈಗ ನಾನು ಒಂದೇನು ನೋಟಿಸ್ ಮಾಡಿದ್ದೀನಿ ಅಂದರೆ ಪ್ರೆಸೆಂಟ್ ಫ್ಯಾಮ್ಲೀಸಲ್ಲಿ ಇದು ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಮೀನಿಂಗ್ ಎಕ್ಸ್ಪಾಂಡ್ ಆಗ್ತಾ ಉಂಟು. ಅಂದರೆ ಈಗ ನಾವು ವಿ ಆಲ್ವೇಸ್ ಹ್ಯಾವ್ ದಿಸ್ ಐಡಿಯಾ ಆಫ್ mothers should be more responsible for raising the children ಅಲ್ಲ, ಆದರೆ ಈಗ ಅದು ಚೇಂಜ್ ಆಗ್ತಾ ಬರ್ತಾ ಉಂಟು. ಫಾದರ್ಸ್ ಆರ್ ಟೇಕಿಂಗ್ ಮೋರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದೇರ್ ಚೈಲ್ಡ್ ಟು. ಮತ್ತು ಆ ಜನರಲ್ ನ್ಯೂಟ್ರಲ್ ಅಪ್ಬ್ರಿಂಗಿಂಗ್ ಕೂಡ ಬರ್ತಾ ಇದೆ. ಮತ್ತು ನನಗೆ ಇನ್ನೊಂದು ಮೇನ್ ವ್ಯಾಲ್ಯೂ ಈಗಿನ ಫ್ಯಾಮ್ಲೀಸಲ್ಲಿ ಇರಬೇಕೇನು ಅನಿಸ್ತದೆ ಅಂದರೆ, ನಮಗಿಂತ ಪ್ರೀವಿಯಸ್ ಜನ್ರೇಷನ್ ಅವರು ನಮಗೆ ಒಂದು ಬೆಟರ್ ಎನ್ವೈರನ್ಮೆಂಟ್ ಕೊಡಲಿಕ್ಕೆ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಮತ್ತು ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಸೊ ಈಗ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆ ಸ್ಟ್ರಗಲಿಗೆ ಇದು ರೆಸ್ಪೆಕ್ಟ್ ಕೊಟ್ಟು, ಹಾಗೆಯೇ ನಮಗಿಂತ ಮುಂದಿನ ಜನ್ರೇಷನಿಗೆ ಕೂಡ ಒಂದು ಬೆಟರ್ ಎನ್ವೈರನ್ಮೆಂಟ್ ಕೊಡೋದು ಅದು ನಮ್ಮ ಜವಾಬ್ದಾರಿ ಆಗ್ತದೆ. ಧನ್ಯವಾದಗಳು. ಎಸ್ ಪುಣ್ಯ, ಎಸ್ ಸರ್, ಮಾತಾಡಿ ಎಲ್ಲ ಫಿನಿಶ್ ಆಯ್ತು. ಮಾತಾಡಿ. ಓಕೆ, ಸೊ ಮಿಡ್ಲಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ರಿ, ಅಲ ಅಂತ. ಸೊ ಯಾರಿಗೆ ಅದು ಪ್ರಶ್ನೆ ಕೇಳ್ತಾ ಇದ್ದದ್ದು? ಎಲ್ಲರಿಗೆ ಪ್ರಶ್ನೆ. ಸೊ ನಮ್ಗೆ ಸಹ ಎಲ್ಲರಿಗೆ, ಜಡ್ಜಸ್ಸಿಗೆ ಸಹ, ಹೌದು, ಅವರಿಗೆ ಸಹ ಒಂದು ಪ್ರಶ್ನೆ. ಓಕೆ, ಸೊ ನಿಮ್ಮ ಮಾತು ಯಾವ ರೀತಿಯಲ್ಲಿ ಅವರವರಿಗೆ ರೀಚ್ ಆಯಿತು ಅಂತ ಕೇಳುವ. ವೀಣಾ ಮೇಡಮ್, ಹೇಗನಿಸ್ತು ಪುಣ್ಯ ಅವರ ಮಾತುಗಳು? ಡೈಸಿ ವರ್ಲ್ಡ್ ಕುಟುಂಬದ ಪುಣ್ಯ ಹೇಗನ್ನಿಸ್ತು? ನಾನು ಎಲ್ಲದಕ್ಕೆ ಅದು ಪ್ರಿಪೇರ್ ಮಾಡಿದ್ದೆ, ಒಂದು ಸೆಟ್ ಇಟ್ಕೊಂಡಿದ್ದೆ, ಹೀಗೆ ಹೋಗಬೇಕು. ಇಲ್ಲಿ ಬಂದ ತಕ್ಷಣ ಎಲ್ಲ ಹೋಯ್ತು, ಎಲ್ಲ ಎಂತೆಲ್ಲ ಹೊಸದಾಗಿ ನೀವು ಸೃಷ್ಟಿ ಮಾಡ್ಕೊಂಡ್ರಿ. ಹೌದು, ಕುಟುಂಬದ ಬಗ್ಗೆ ಮಾತಾಡಿದ್ರಿ ನೀವು ಅಲ್ವಾ? ಈ ಕಾಲ ಕೆಟ್ಟು ಹೋಗಿದೆ ಅಂತ ಹೇಳ್ತಾರೆ ಜನರು ಅಲ್ವಾ? ಕೆಟ್ಟು ಹೋಗಿದ್ದ ಕಾಲವಾ? ನಂಗೆ ಅಲ್ಲ ಅಂತ ಅನಿಸ್ತದೆ. ಅಲ್ವಾ? ಮನುಷ್ಯರೇ, ನಮ್ಮ ಮನಸ್ಥಿತಿಗಳೇ ಒಂದೊಂದು ರೀತಿ ನಮ್ಮನ್ನು ನಡೆಸುತ್ತೆ. ಹಾಗೇನು ಹಿಂದಿನ ಕಾಲದಿಂದಲೂ ನಮ್ಮ ಭಾರತ ದೇಶದ ಪದ್ಧತಿ ಏನಂತ ಹೇಳಿದರೆ ವಸುದೈವ ಕುಟುಂಬಕಂ ಅಂತ. ಇಡೀ ವಸುದೆ ಅಂದರೆ ಇಡೀ ಭೂಮಿಯಲ್ಲಿರುವಂಥ ಎಲ್ಲ ಜನರು ಸಹ ಒಂದೇ ಕುಟುಂಬದವರು ಅಂತ. ಆ ಭಾವನೆ ನಮ್ಮಲ್ಲಿ ಇಂದಿಗೂ ಸಹ ಜೀವಂತವಾಗಿದೆ. ಅದು ಜಾಸ್ತಿ ಆದರೆ ಇಡೀ ವಿಶ್ವಕ್ಕೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೀವು ಕೆಲವೊಂದು ಕಡೆ ಒಳ್ಳೆ ಯೂಸ್ ಮಾಡಿದ್ರಿ, ಒಂದು ಕಡೆ ಪಾಸ್ ಆಯಿತು. ಸ್ವಲ್ಪ ಭಾಷಾ ಹಿಡಿತ ಫಸ್ಟಿಗೆ ನಿಮಗೆ ಕಷ್ಟ ಅಂತ ಅನಿಸ್ತು, ಆಮೇಲೆ ನೀವು ಫ್ಲೋ ತಗೊಂಡ್ರಿ. ಒಟ್ಟಾರೆ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗ ಮಹಾಗುರುಗಳಾಗಿರುವಂತಹ ಅಲ್ವಿನ್ ದಾಂತಿ ಸರ್, ಪುಣ್ಯ ಅವರ ಮಾತುಗಳಿಗೆ ತಮ್ಮ ತೀರ್ಪೇನು ಸರ್? ಪುಣ್ಯ ವಿಷಯ ಎಂಥದ್ದು? Changing values in the present generation. Okay, you are fluent in English, no? Huh? You are fluent in English. Yes. Okay, you could have started or done the speech in English itself.
ಅದರಲ್ಲಿ ಏನು ಮಜಾ ಸರ್? ಅದರಲ್ಲಿ ಮಜಾ ಇಲ್ವಾ? ಇಂಗ್ಲೀಷ್ನಲ್ಲಿ ಮಜಾ ಇಲ್ಲ? ಅಲ್ಲ, ಹಾಗೆ ಹೇಳ್ತಿಲ್ಲ. ಹಾಂ. ಇಂಗ್ಲೀಷಲ್ಲಿ ಹೌದು ಫ್ಲೂಯೆಂಟ್ ಇದ್ದೀನಿ, ಕನ್ನಡದಲ್ಲೂ ಈಗ ಫ್ಲೂಯೆಂಟ್ ಆಗಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ಕಲಿತಾ ಇದ್ದೀನಿ. ಹ್ಮ್. ಸೊ ಹಾಗೆ ಆಲ್ರೆಡಿ ನಾನು ಕಂಪ್ಲೀಟ್ಲಿ ಫ್ಲೂಯೆಂಟ್ ಇಂಗ್ಲೀಷಲ್ಲಿ ಅಂತ ಹೇಳ್ತಾ ಇಲ್ಲ, ಹ್ಮ್. ಆದರೆ ಮಜಾ ಇಲ್ಲ. ಆ್ಯಂಡ್ ಕನ್ನಡ ನನ್ನ ಮಾತೃಭಾಷೆ, ಸೊ ಅದಕ್ಕೆ ಆ್ಯಂಡ್ ನನಗೆ ಅದು ನನ್ನೊಟ್ಟಿಗೆ ಇರಬೇಕು. ಹ್ಮ್. ಮತ್ತು ನನಗೆ ಕನ್ನಡವನ್ನು ಇನ್ನೂ ಮುಂದೆ ತರಬೇಕಂದ್ರೆ ಫಾರ್ ದಿ ಆಡಿಯನ್ಸ್ ಹೇಳ್ಬೇಕು. ಹ್ಮ್, ಹ್ಮ್, ಹ್ಮ್. ಸೊ ನಾನು ಕನ್ನಡದಲ್ಲೇ ನೋಡಿ ತೇಜಸ್, ಇವರ ನೋಡಿ ಕಲಿಬೇಕು ನೀವು. Yes, ನೀವು ಸಂಜೆ ಎಲ್ಲ ಇಂಗ್ಲೀಷ್ ಮಾತಾಡಲಿಕ್ಕೆ ಶುರು ಮಾಡ್ತೀರಿ, ಇಂಗ್ಲೀಷೇ ಮುಖ್ಯ, ಇಂಗ್ಲೀಷೇ ಇದು ಅಂತೇಳಿ. ನೋಡಿ, ಅವರು ಇಂಗ್ಲೀಷ್ ಇದ್ದರೂ ಕೂಡ ಕನ್ನಡದಲ್ಲಿ ಅದರೊಟ್ಟಿಗೆ ಇರಬೇಕು ಅಂತೇಳಿ ಬೋಧಿಸ್ತಾರೆ. ಸೊ ಸಿರಿಗನ್ನಡಂ ಗೆಲ್ಗೆ. ಓಕೆ, ಕಮಿಂಗ್ ಟು ದ ಟಾಪಿಕ್, ಮೌಲ್ಯಗಳು, ಕುಟುಂಬದ ಮೌಲ್ಯಗಳು. ಪೇರೆಂಟ್ಸ್ಗಳನ್ನು ನಾವು ನೋಡಿ ಕಲಿತೇವಾ ಅಥವಾ ಅವರು ಹೇಳಿದನ್ನು ಮಾಡ್ತೇವಾ? ಎರಡು ಆ್ಯಕ್ಚುಲಿ ನೋಡಿ ಕೂಡ ಕಲಿತೇವೆ, ಮತ್ತು ಇದು ಅವ್ರು ಹೇಳಿದ್ದನ್ನು ಒಮ್ಮೊಮ್ಮೆ ಮಾಡ್ತೇವೆ, ಒಮ್ಮೊಮ್ಮೆ. ಓಕೆ, ನಮ್ಮ ಮೌಲ್ಯಗಳು ಕುಸಿಯಲಿಕ್ಕೆ ನಾವು ನೋಡಿ ಕಲಿಯುವಂಥದ್ದು. ಸೊ ನೀವೆಲ್ಲಿಯೂ ಕೂಡ ಕಾಲಕ್ಕೆ ದೂರಲಿಲ್ಲ, ಹಿಂದೆ ಹಾಗಿತ್ತು ಹೀಗೆ ಆಗಿತ್ತು, ನೀವು ಯಾವ ಜನರೇಷನ್ಗೂ ಕೂಡ ದೂರಲಿಲ್ಲ. ದಟ್ ಈಸ್ ಅ ಪ್ಲಸ್ ಪಾಯಿಂಟ್. ನಾವು ಯಾವಾಗಲೂ ಹೇಳ್ತಾರೆ, ನಮ್ಮ ಪೇರೆಂಟೇ ಹೇಳ್ತಾರೆ, ಅಬ್ಬಾ ಈಗಿನ ಮಕ್ಕಳೇ, ನಿನ್ನ ತಾಯಿ ನಿನ್ನ ಬಗ್ಗೆ ಹೇಳ್ಬೋದು ಅಲ್ವಾ, ಅವರು ಎಂತ ಫಾಲ್ಟ್ ಫೈಂಡ್ ಮಾಡ್ತಾ ಇದ್ದಾರೆ ನಿಂಗೆ ಹೊಡಿಲಿಕ್ಕೆ ಅಂತ ಹೇಳಿದ್ದಿ ಅಲ್ವಾ? ಸುಮ್ಮನೆ ಹೇಳಲಿಕ್ಕೆ ಅಷ್ಟೇ. ಸುಮ್ಮನೆ ಹೇಳಿದ್ದು. ನಾನು ಅದನ್ನು ಇಟ್ಕೊಂಡು ಈಗ ಕೋರ್ಟಿಗೆ ಹೋಗ್ತೇನೆ. ಇಲ್ಲ ಇಲ್ಲ ಇಲ್ಲ, ಆಗಲ್ಲ ಆಗಲ್ಲ. ಆಗದಿಲ್ವಾ? ಮನೆ ಹೋಗ್ಬೇಕು ಸರ್. ಮಕ್ಕಳ ಮೇಲೆ ದೌರ್ಜನ್ಯ ನೋಡಿ, ಪುಣ್ಯರಿಂದ ಸಾಕ್ಷಿ ಅಂತೇಳಿ. ಓಕೆ, ಒಟ್ಟಾರೆ ವಿಷಯ ನೀವು ಮಾತನಾಡುವಾಗ ನಿಮಗೇನೆ ಎಲ್ಲಿಯೋ ಕನ್ಫ್ಯೂಷನ್ ಇತ್ತು, ಮತ್ತು ನೀವು ಅದನ್ನು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಲಿಕ್ಕೆ ಹೋದ್ರಿ. ನೀವು ಮಾಡಲಿಕ್ಕೆ ಹೋದದ್ದು ಶೀರಾ, ಆದದ್ದು ಸಜ್ಜಿಗೆ. ಓಕೆ, ಏನೋ ಮಾಡ್ಲಿಕ್ಕೆ ಹೋದ್ರಿ, ಏನೋ ಮಾಡಿದ್ರಿ, ಆದರೆ ಯಶಸ್ವಿ ಆಗಿದ್ದೀರಿ ಅದರಲ್ಲಿ. ಕಲರ್ ಮಾತ್ರ ಲಾಸ್ಟಿಗೆ ಎಲ್ಲೋ ಇತ್ತು ಸರ್. ಹೌದೌದು, ಶೀರದ್ದು ಸಜ್ಜಿಗೆದ್ದು ನಂಗನ್ಸುತ್ತೆ ತಿನ್ಲಿಕ್ಕೆ ಕೂಡ ಆಗ್ಬೋದು. ಓಕೆ, ಆ ಕಾನ್ಫಿಡೆನ್ಸ್ ನಮಗೆ ಇತ್ತು ಅಲ್ವಾ? ಅದಕ್ಕೋಸ್ಕರ ಹೊಸ ರುಚಿ ಮಾಡುವಾಗ ನೀನು ಕುಕ್ಕರಿ ಶೋಸ್ ಎಲ್ಲ ನೋಡ್ತೀಯಾ? ಕಾಲಮ್ ಓದ್ತೀಯಾ ಕುಕ್ ಮಾಡೋದು ಹೇಗೆ ಅಂತೇಳಿ? ಕುಕ್ಕರ್ ಒಟ್ಟಿಗೆ ನಾನು ಕುಕ್ಕರ್ ಅಲ್ಲ, ಕುಕಿಂಗ್ ಶೋ ಎಲ್ಲ ನೋಡ್ತೀರಾ? ಇಲ್ಲ. ಅದರಲ್ಲಿ ನೋಡಿ, ಈಗ ವೆಜ್ಜಾ ನಾನ್ ವೆಜ್ಜಾ ನೀವು? ನಾನ್ ವೆಜ್. ಓಕೆ, ಚಿಕನ್ ಚಿಲ್ಲಿ ಮಾಡೋದು ಹೇಗೆ ಅಂತೇಳಿ ಬರುತ್ತೆ. ಇದು ಆಗಬೇಕು, ಅದು ಆಗಬೇಕು, ಅದು ಆಗಬೇಕು, ಇಷ್ಟು ಹೊತ್ತು ಬೇಯಿಸಬೇಕು, ಕೊನೆಗೆ ಅದನ್ನು ತಿನ್ನಬೇಕಂತ ಯಾರೂ ಹೇಳೋದಿಲ್ಲ. ಅದನ್ನು 10 ಮಂದಿಗೆ ಬಡಿಸಿ 2 ಮಂದಿಗೆ ಸರ್ವ್ ಮಾಡಿ, ಸರ್ವ್ ವಿತ್ ಲೈಮ್, ಅದೆಲ್ಲ ಬರುತ್ತೆ. ಯಾವುದೇ ಕುಕ್ಕರಿ ನಮ್ಮ ಬುಕ್ಲೆಟ್ಸ್ನಲ್ಲಿ ಅದನ್ನು ತಿನ್ನಿ ಅಂತೇಳಿ ಇಲ್ಲ, ಅದನ್ನು ಬಡಿಸಿ ಕೊಡಿ ಸರ್ವ್ ಮಾಡಿ ಮಾತ್ರ ಉಂಟು. ಅವರು ತಿಂದು ಬದುಕಿದರೆ ತಿನ್ನಿ ಅಂತ. ಸೊ ನಿಮಗೆ ಬಂದಂಥ ಟಾಪಿಕನ್ನು ನೀವು ಹೇಗೆ ಭಾವಿಸ್ತೀರಾ ಅದನ್ನು ನೀವು ಕೊಟ್ಟಿದ್ದೀರಿ. ಓಕೆ, ನಾವು ಹೇಗೆ ತಗೊಳ್ಬೇಕಾ ತಗೊಂಡಾಗಿದೆ. ಸೊ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೇನೆ. ನೀವು ಚೆನ್ನಾಗಿ ಮಾತಾಡ್ತೀರಿ, ಅದು ಅಲ್ಲ ಅಂತ ಬರ್ತಾರೆ ನಡುವೆ, ಅದು ಒಂದು ರೀತಿಯ ಖುಷಿ, ಅದು ಮ್ಯಾನರಿಸಮ್. ನಿಮ್ಮ ಕ್ಲಾಸ್ನ ಟೀಚರ್ಸ್ ಕೂಡ ಮಾಡ್ಬೋದು. ಸಪೋಸ್ ಬಿಕಾಸ್ ದೇರ್ ಫೋರ್ ಯು ಗಾಟ್ ಇಟ್, ಅಂಡರ್ಸ್ಟುಡ್ ಅಲ್ವಾ? ಅಂಡರ್ಸ್ಟುಡ್ ಆದರೆ ಪುನಃ ಶಾಲೆಗೆ ಬರಬೇಕಾ? ಹಾಗೆಲ್ಲ ಹೇಳಿದ್ದಾರೆ. ದಟ್ ಇಸ್ ಮ್ಯಾನರಿಸಮ್ಸ್. ಆ ಒಳ್ಳೆ ಮ್ಯಾನರಿಸಮ್ ಅದು ಅಲ್ಲ ಹೇಳುವಂಥದ್ದು. ಅದು ನಮಗೆ ಆ ಫ್ಲೋ ಬರೋದಿಲ್ಲ ಸರ್, ಅವ್ರು ಹೇಳುವಾಗ ಒಂದು ಬೇರೆನೇ ಫ್ಲೋ ಇದೆ, ಒಂದು ಕನೆಕ್ಷನ್ ತರ ಅನ್ಸುತ್ತೆ. ಅದೇ ಯು ಆರ್ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಸೆಂಟೆನ್ಸ್. ನಮಗೆ ಅಲ್ಲ ಅಂತ ಕೊಟ್ಟಿದ್ದೀರಿ ನೀವು. ಯು ಆರ್ ವೆರಿ ವೆರಿ ಸ್ಮಾರ್ಟ್ ಇನಫ್. ಓಕೆ, ಎಸ್, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಧನ್ಯವಾದಗಳು ಸರ್. ಪುಣ್ಯ, ನಿಮಗೂ ಕೂಡ ಆಲ್ ದ ಬೆಸ್ಟ್. ಈ ಸಂಚಿಕೆಯ ಕೊನೆಯಲ್ಲಿ ಗೊತ್ತಾಗ್ತದೆ ರಿಸಲ್ಟ್ಸ್ ಏನು ಅಂತ, ಅಲ್ಲಿವರೆಗೆ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಸಂಚಿಕೆಯ ಕೊನೆಯ ಸ್ಪರ್ಧೆಯನ್ನ ಇದೀಗ ಸ್ವಾಗತಿಸುವಂತ ಸಮಯ. 4ನೇ ಸುತ್ತಿನ ದ್ವಿತೀಯ ಸಂಚಿಕೆಯ ಕೊನೆಯ ಸ್ಪರ್ಧಿ ಸುಶ್ರಾವ್ಯ ಎಂ. ಸುಶ್ರಾವ್ಯ, ಆಡಿಷನ್ ಇಂದ ಇಲ್ಲಿಯವರೆಗೆ ಫುಲ್ ಚೇಂಜ್ ಆಗಿದೆ. ಯಾಕಂದ್ರೆ ಆಡಿಷನ್ ಇಂದ ಇಲ್ಲಿವರೆಗೆ ಎಲ್ಲ ವಿಷಯಗಳು ಗೊತ್ತಿತ್ತು, ಆದರೆ ಇವತ್ತು ಹೊಸ ವಿಷಯ. ಯಾವ ವಿಷಯ ಇದೆ ಅಂತ ಗೊತ್ತಿಲ್ಲ, ನಿಮ್ಮ ಕೈಯಲ್ಲಿ ಆ ವಿಷಯ ಇದೆ. ಯಾವ ವಿಷಯ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿ ನಿಮ್ಮ ಮಾತನ್ನು ಮುಂದುವರಿಸಿ. ನನಗೆ ಸಿಕ್ಕಿರುವ ವಿಷಯ ಕ್ರೀಡೆ ಮತ್ತು ಶಿಕ್ಷಣದ ನಡುವಿನ ಸಮತೋಲನ. ಎಲ್ಲರಿಗೂ ನಮಸ್ಕಾರ. ಇಂದು ನನಗೆ ಮಾತನಾಡಲು ದೊರಕಿರುವ ವಿಷಯ ಕ್ರೀಡೆ ಮತ್ತು ಶಿಕ್ಷಣದ ನಡುವಿನ ಸಮತೋಲನ. ಶಿಕ್ಷಣ ಹಾಗೂ ಕ್ರೀಡೆ ಎರಡು ಮಾನವನ ಜೀವನದ 2 ಕಣ್ಣುಗಳಿದ್ದಂತೆ.
ಶಿಕ್ಷಣವು ತಮ್ಮ ಜ್ಞಾನವನ್ನು ವೃದ್ಧಿಸುತ್ತದೆ ಹಾಗೂ ಕ್ರೀಡೆಯು ನಮ್ಮ ಮನಸ್ಸು ಹಾಗೂ ದೇಹವನ್ನು ಬಲಪಡಿಸುತ್ತದೆ. ಆದರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹಲವರು ಕೇವಲ ಅಂಕಗಳ ಹಿಂದೆಯೇ ಓಡುತ್ತಿದ್ದಾರೆ. ಇಡೀ ದಿನ ಪುಸ್ತಕದಲ್ಲೇ ಮುಳುಗಿರುತ್ತಾರೆ. ಆದರೆ ಕೇವಲ ಓದಿನಿಂದ ಯಶಸ್ಸು ಸಾಧ್ಯವಿಲ್ಲ. ಕ್ರೀಡೆ ನಮಗೆ ಶಿಸ್ತು, ಸಹನೆ, ಸಮಯ ಪಾಲನೆ ಹಾಗೂ ತಂಡದಲ್ಲಿ ಭಾಗವಹಿಸುವ ಗುಣಗಳನ್ನು ನಮಗೆ ನೀಡುತ್ತದೆ. ಹಾಗೂ ಹಲವು ಸಂಶೋಧನೆಗಳ ಪ್ರಕಾರವೂ ಕೂಡ ಕ್ರೀಡೆಯಲ್ಲಿ ಹಾಗೂ ಶಿಕ್ಷಣದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳ ಮನಸ್ಸಿನ ಒತ್ತಡವು ತುಂಬ ಕಡಿಮೆ ಇರುತ್ತದೆ. ಒಬ್ಬ ವಿದ್ಯಾರ್ಥಿಯು ತನ್ನ ಜೀವನದಲ್ಲಿ ಓದಿನ ಜೊತೆ ಶಿಕ್ಷಣದ ಜೊತೆ ಕ್ರೀಡೆಯಲ್ಲೂ ಭಾಗವಹಿಸಿದರೆ ಅವನ ಮನಸ್ಸಿನ ಒತ್ತಡವು ಹಾಗೂ ಅವನ ಮನಸ್ಸು ತುಂಬ ಫ್ರೆಶ್ ಆಗಿ ಇರುತ್ತದೆ. ಅವನು ಓದಿನಲ್ಲಿ ಹೆಚ್ಚು ಏಕಾಗ್ರತೆಯನ್ನು ನೀಡಬಹುದು. ಹಾಗೆಯೇ ಕೇವಲ ಕ್ರೀಡೆಯಲ್ಲೇ ಭಾಗವಹಿಸುವುದು ಕೂಡ ಸರಿಯಲ್ಲ. ಏಕೆಂದರೆ ಶಿಕ್ಷಣವು ನಮಗೆ ನಮ್ಮ ಜೀವನದ ದಿಕ್ಕನ್ನು ತೋರಿಸುತ್ತದೆ. ಶಿಕ್ಷಣದೊಂದಿಗೆ ಕ್ರೀಡೆಯು ಕೂಡ ಆದ್ದರಿಂದ ತುಂಬ ಮಹತ್ವವಾಗಿದೆ. ಇದೆರಡನ್ನು ಸಮತೋಲನದಿಂದ ನೋಡಬೇಕಾಗಿದೆ. ನಮ್ಮ ದೇಶದ ಹಲವಾರು ಕ್ರೀಡಾಪಟುಗಳು ಕೂಡ ಕ್ರೀಡೆಯೊಂದಿಗೆ ಶಿಕ್ಷಣದಲ್ಲೂ ಉತ್ತಮ ಯಶಸ್ಸನ್ನು ಕೂಡ ಪಡೆದಿದ್ದಾರೆ. ಕ್ರೀಡೆಯಲ್ಲೂ ಉತ್ತಮ ಸಾಧನೆ ಮಾಡಿ ಹಾಗೂ ಶಿಕ್ಷಣದಲ್ಲೂ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಇದೇ ನಮಗೆ ಒಂದು ಉದಾಹರಣೆ, ಎರಡನ್ನು ಸಮತೋಲನ ಮಾಡಬಹುದು ಎಂದು ಒಂದು ಉದಾಹರಣೆಯೇ ಆಗಿದೆ. ಆದ್ದರಿಂದ ನಾನು ಹೇಳುವುದು, ಈ ಶಿಕ್ಷಣ ಹಾಗೂ ಕ್ರೀಡೆಯನ್ನು ಎರಡು ಸಮತೋಲನದಿಂದ ನೋಡಿದರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗೆಯೇ ಪುಸ್ತಕ ಜ್ಞಾನವು ನಮಗೆ ಬೆಳಕನ್ನು ನೀಡುತ್ತದೆ. ಕ್ರೀಡೆಯು ನಮ್ಮ ಜೀವನಕ್ಕೆ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ನಾವು ಪಠ್ಯೇತರ ಚಟುವಟಿಕೆ ಹಾಗೂ ಇತರ ಕ್ರೀಡಾ ಚಟುವಟಿಕೆಗಳಲ್ಲೂ ವಿದ್ಯಾರ್ಥಿಯು ಭಾಗವಹಿಸಿಕೊಳ್ಳಬೇಕು ಹಾಗೂ ಇದರಿಂದ ವಿದ್ಯಾರ್ಥಿಯ ಜೀವನಕ್ಕೆ ಯಶಸ್ಸು ಸಿಗುತ್ತದೆ ಎಂದು ಹೇಳುತ್ತೇನೆ. ಧನ್ಯವಾದಗಳು. ಸುಶ್ರಾವ್ಯವಾಗಿ ಮಾತಾಡಿದ್ರಿ. ಸೊ ನಿಮ್ಮ ಮಾತು ನಮ್ಮ ತೀರ್ಪುಗಾರರಿಗೆ ಹೇಗೆ ರೀಚ್ ಆಗಿದೆ ಅಂತ ಕೇಳುವಂತ ಟೈಮ್. ವೀಣಾ ಮೇಡಮ್, ಹೇಗನ್ನಿಸ್ತು ಸುಶ್ರಾವ್ಯ ಅವರ ಮಾತುಗಳು? ಸುಶ್ರಾವ್ಯ, ನಿಮಗೆ ಸಿಕ್ಕ ವಿಷಯ ಏನು? ಕ್ರೀಡೆ ಮತ್ತು ಶಿಕ್ಷಣದ ನಡುವಿನ ಸಮತೋಲನ. ನಮ್ಮ ಜೀವನದಲ್ಲಿ ನಾವು ಮಕ್ಕಳಾಗಿರ್ದಾಗ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ನಾವು 50-50 ಶೇರ್ ಕೊಡಲೇಬೇಕಾಗತ್ತೆ, ಕ್ರೀಡೆಗೆ ಹಾಗೆ ಶಿಕ್ಷಣಕ್ಕೆ. ಬರೀ ನಾವು ಓದ್ತಾನೆ ಇದ್ದರೆ ನಾವು ಪುಸ್ತಕದ ಹುಳು ಅಂತ ಕರೀತಾರೆ ನಮ್ಮನ್ನು, ಅಲ್ವಾ? ಹಾಗೆಯೇ ಮೈಂಡ್ ಫ್ರೆಶ್ ಆಗಲಿಕ್ಕೆ, ದೈಹಿಕ ಆರೋಗ್ಯವನ್ನು ನಾವು ಬಲಪಡಿಸಿಕೊಳ್ಳಲಿಕ್ಕೆ ನಮಗೆ ಈ ಕ್ರೀಡೆ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಹಾಗಾಗಿ ಈಗ ಎಲ್ಲರೂ ಸಹ ಮಾರ್ಕ್ಸ್ವಾದಿಗಳಾಗಿದ್ದಾರೆ. ಮಾರ್ಕ್ ಅಂತ ಅದರ ಹಿಂದೆ ಓಡ್ತಾ ಇದ್ದಾರೆ. ಆದರೆ ಮಾರ್ಕ್ಗಳ, ಅಂಕಗಳ ಆಚೆಗೂ ಸಹ ಬದುಕಿದೆ ಅನ್ನೋದನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಮತ್ತೆ ಟ್ಯೂಷನಿಗೆ ಹೋಗು, ಪ್ರತಿ ಸರಿ ಮಗು ಕೇಳ್ತಾನೆ ಇರುತ್ತೆ. ತನ್ನ ತಲೆಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಟೈಮೇ ಸಿಗೋದಿಲ್ಲ ಅದಕ್ಕೆ. ಆದರೆ ಆಟ ಆಡುವಾಗ ಏನಾಗುತ್ತೆ, ಬೇರೆಯವ್ರ ಜೊತೆ ಬೆರೆಯುವಂಥದ್ದು, ಗುಂಪಲ್ಲಿ ಆಡುವಂಥದ್ದು, ಕೆಲವೊಂದು ಸರಿ ತಾಳ್ಮೆ ತಗೊಳ್ಳುವಂಥದ್ದು, ಕೆಲವೊಂದು ಸರಿ ತುಂಬ ಫೋರ್ಸನ್ನು ಯೂಸ್ ಮಾಡುವಂಥದ್ದು ಎಲ್ಲವೂ ಸಹ ಸಿಗುತ್ತೆ. ಹಾಗಾಗಿ ಅದೆರಡೂ ಸಹ ತುಂಬ ಮುಖ್ಯ. ಅದನ್ನೆರಡನ್ನು ಬ್ಯಾಲೆನ್ಸ್ ಮಾಡಿರಬೇಕು, ಒಂದಕ್ಕೆ ಜಾಸ್ತಿ ಫೋಕಸ್ ಮಾಡಬಾರ್ದು ಅನ್ನೋದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಸಿದ್ರಿ. ಓವರಾಲ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಮಹಾಗುರುಗಳಾಗಿರುವಂತಹ ಅಲ್ವಿಂದಾಂತಿ ಸರ್, ಏನು ಹೇಳ್ತೀರಿ? ನಿಮಗೆ ಯಾವುದು ಇಷ್ಟ ಸುಶ್ರಾವ್ಯ? ಆಟವ ಪಾಠವ? ಎರಡು ಸಹ. ಪೇರೆಂಟ್ಸ್ಗಳಿಗೆ ಯಾವುದು ಇಷ್ಟ, ಆಟವ ಪಾಠವ? ನನ್ನ ಪೇರೆಂಟ್ಸ್ ಎರಡು ಸಹ ಹೇಳ್ತಾರೆ. ಆಟ ಆಡು ಅಂತ ಹೇಳ್ತಾರಾ? ಹೇಳ್ತಾರೆ. ಸೊ ನಾವು ಎಕ್ಸ್ಚೇಂಜ್ ಆಫರ್ನಲ್ಲಿ ಹಾಕುವಾಗ ಪೇರೆಂಟ್ಸ್ಗಳನ್ನು ನಿಮ್ಮ ಪೇರೆಂಟ್ಸ್ ನನಗೆ ಕೊಡಿ, ನನ್ನ ಪೇರೆಂಟ್ಸನ್ನು ನಿಮಗೆ ಕೊಡ್ತೇವೆ. ಸೊ ಮೋಸ್ಟ್ ಆಫ್ ದ 90% ಆಫ್ ದ ಪೇರೆಂಟ್ಸ್ ದೇ ಫೋರ್ಸ್ ಟು ಸ್ಟಡಿ. ಟೀಚರ್ಸ್ ಅವ್ರು ಹೇಳ್ತಾರಲ್ವಾ, ಅಲ್ಲಿ ಗ್ರೌಂಡ್ನಲ್ಲಿ ಭಾರಿ ನೀನು ಶೋ ಮಾಡ್ತಿ, ವಾಲಿಬಾಲ್ ಚೆನ್ನಾಗಿ ಆಡ್ತಿ, ಕ್ರಿಕೆಟ್ ಭಾರಿ ಒಳ್ಳೆದಾಗ್ತಿ, ಖೋಖೋ ಇಲ್ಲಿ ನಿನಗೆ ಮ್ಯಾಥ್ಸ್ ಬರೋದಿಲ್ಲ, ಕಂಪೇರ್ ಮಾಡ್ತಾರೆ ಇಲ್ವಾ? ಮಾಡ್ತಾರೆ. ಸೊ ಮೇಡಮ್ ವೀಣಾ ಹೇಳಿದಾಗೆ ನಾವು ಮಾರ್ಕ್ಗಳ ಹಿಂದೆ ಹೋಗ್ತೇವೆ. ಬದುಕು ರಿಮಾರ್ಕ್ ಇಲ್ಲದೆ ನಡೆಯಬೇಕಾದ್ರೆ ನಮಗೆ ಆಟ ಕೂಡ ಬೇಕು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಓಕೆ, ಸೌಂಡ್ ಮೈಂಡ್ ಇರಬೇಕಾದ್ರೆ ಸೌಂಡ್ ಬಾಡಿ ಕೂಡ ಬೇಕು, ಎಕ್ಸಸೈಸ್ ಕೂಡ ಬೇಕು.
ಮತ್ತೆ ಶುಗರ್ ಉಂಟು, ಬಿ ಪಿ ಉಂಟು, ವಾಕಿಂಗ್, ಬ್ರಿಸ್ಕ್ ವಾಕಿಂಗ್, ಆ ವಾಕಿಂಗ್ ಇದೆಲ್ಲ ಹೇಳ್ತಾರೆ. ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಲೇ ಇಲ್ಲ. ಒಲಿಂಪಿಕ್ಸ್ನಲ್ಲಿ ನಮಗೆ ಎಂಥ ಗೋಲ್ಡ್ ಮೆಡಲ್ ಇಲ್ಲ, ಕಾಮನ್ವೆಲ್ತ್ನಲ್ಲಿ ಗೋಲ್ಡ್ ಮೆಡಲ್ ಇಲ್ಲ, ಏಷ್ಯಾ ಗೇಮ್ಸ್ನಲ್ಲಿ ಗೋಲ್ಡ್ ಮೆಡಲ್ ಇಲ್ಲ ಅಂತೇಳಿ ನಾವು ನಮ್ಮ ಕ್ರೀಡಾಪಟುಗಳನ್ನು ದೂರ್ತೇವೆ. ಕ್ರಿಕೆಟ್ ಬಿಟ್ಟು ಬೇರೆ ಆಟವನ್ನು ನೋಡಿದುಂಟ ನಾವು? ಇಲ್ಲ ಅಲ್ವಾ? ಅದು ಕೂಡ 10th ಹೋದರೆ 3 ಪೀರಿಯಡ್ ಪಿ ಟಿ ಇದ್ದರೆ ಅದರಲ್ಲಿ ಮ್ಯಾಥ್ಸ್ ಟೀಚರ್ ಬರ್ತಾರೆ ಅಲ್ವಾ, ಬೇರೆ ಸಬ್ಜೆಕ್ಟ್ನವರು ಬರ್ತಾರೆ. ನೋ ಪಿ ಟಿ. ಅಕ್ಟೋಬರ್ ನಂತರ ಪಿ ಟಿಯೇ ಇಲ್ಲ, ಅವರಿಗೆ ಗ್ರೌಂಡೇ ಇಲ್ಲ. ಹೇಳುವುದಂಥದ್ದು ನಮ್ಮ ಕ್ರೀಡೆಯಲ್ಲಿ ಮುಂದೆ ಬರಬೇಕು, ಸ್ಪೋರ್ಟ್ಸ್ ದಿವಸ ದೊಡ್ಡ ಭಾಷಣ. ಬಿಡ್ತಾರೆ ಆಡಲಿಕ್ಕೆ? ಇಲ್ಲಲ್ಲ. ಸೊ ನೀನು ಹೇಳಿದಿ, ಆಟದಲ್ಲಿಯೂ ಪಾಠದಲ್ಲಿ ಹುಷಾರಿದ್ದವರಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಈಸ್ MS ಧೋನಿ. ಈ ರೈಟ್ಸ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಬಿಕಮ್ಸ್ ದ TC, ಟಿಕೆಟ್ ಕಲೆಕ್ಟರ್ ಇನ್ ದ ಟ್ರೈನ್. ಬಟ್ ಫ್ಯಾಷನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಫುಟ್ಬಾಲ್ ಆಡಿದ್ದು ಅವರ PT ಮಾಸ್ ಅವರನ್ನು ಚೇಂಜ್ ಮಾಡ್ತಾರೆ, ಗೋಲ್ ಕೀಪರ್ ಇದ್ದದ್ದು ವಿಕೆಟ್ ಕೀಪರ್ ಆಗ್ತಾರೆ. ಆ್ಯಸ್ ಎ ಕ್ಯಾಪ್ಟನ್ ಸಕ್ಸಸ್ಫುಲ್, ಇಂಡಿಯಾಕ್ಕೆ ವರ್ಲ್ಡ್ ಕಪ್ ತಂದರು. ಆ್ಯಸ್ ಎ ಕ್ಯಾಪ್ಟನ್ ಸಕ್ಸಸ್ಫುಲ್, ಬಟ್ ಆ್ಯಸ್ ಎ ಬ್ಯಾಟ್ಸ್ಮನ್ ಫೇಲಿಯರ್. ಇದನ್ನೇ ಉಲ್ಟ ಮಾಡುವ. ತೆಂಡೂಲ್ಕರ್ ಓದಿಲ್ಲ, ಹೈಸ್ಕೂಲ್ ನಂತರ ಓದಲೇ ಇಲ್ಲ, ಓದಲಿಕ್ಕೆ ಹೋಗಲೇ ಇಲ್ಲ. ಅವರ ತಂದೆ ಹೇಳಿದ್ದು, ಇಫ್ ಯು ಲವ್ ಕ್ರಿಕೆಟ್, ಲವ್ ಇಟ್, ಗೋ ಫಾರ್ ಇಟ್. ಅವರು ಹೋದರು. ಆಲ್ ದ 99% ಆಫ್ ಕ್ರಿಕೆಟ್ ರೆಕಾರ್ಡ್ಸ್ ಆರ್ ಇನ್ ದ ನೇಮ್ ಆಫ್ ಸಚಿನ್ ತೆಂಡೂಲ್ಕರ್. ಬಟ್ ಆ್ಯಸ್ ಎ ಕ್ಯಾಪ್ಟನ್ ಈಸ್ ಫೇಲಿಯರ್. ಕ್ಯಾಪ್ಟನ್ ಆಗಿ ಅವರ ತಂಡವನ್ನು ನಮ್ಮ ಮುಂದೆ ಕೊಂಡೋಗಲೇ ಇಲ್ಲ, ಹೆಚ್ಚು ಸಕ್ಸಸ್ ಆಗಲಿಲ್ಲ. ಜಸ್ಟ್ ಲೈಕ್ ವಿರಾಟ್ ಕೊಹ್ಲಿ, KL ರಾಹುಲ್ ದ್ರಾವಿಡ್. ಸೊ ಇದು ಎರಡೂ ಇದೆ, ಎರಡೂ ಬ್ಯಾಲೆನ್ಸ್ ಆಗಿ ಹೋಗುವಂತಿದೆ. ಸೊ ನಿಮ್ಮ ಮಾತು ಕೂಡ ಹಾಗೆಯೇ ಫ್ಲೋ ಆಗಿ ಹಾಗೆಯೇ ಹೋಗ್ತಿತ್ತು. ಸೊ ಎಂತ ಬೇಕಿತ್ತು ಅದು ಸ್ವಲ್ಪ ಲ್ಯಾಕ್ ಆಗಿದೆ. ಸೊ ಭಾಳ ಚೆನ್ನಾಗಿ ಮಾತಾಡ್ಬೋದಿತ್ತು ನೀನು. ಆ್ಯಸ್ ಎ ಸ್ಟೂಡೆಂಟ್ ನೀನು ಸ್ಪೋರ್ಟ್ಸ್ಗೆ ಫೋಕಸ್ ಕೊಡ್ಬೋದಿತ್ತು, ಅಥವಾ ಸ್ಟಡೀಸ್ಗೆ ಕೊಡ್ಬೋದಿತ್ತು. ನೀನು ಕೂಡ ಭಾರಿ ಬ್ಯಾಲೆನ್ಸ್ ಮಾಡಿದ್ದಿ, ಆಚೆಗೂ ಬೇಡ ಈಚೆಗೂ ಬೇಡ ಅಲ್ವಾ? ಸೊ ಹಾಗೆ ಆಗುವುದಿಲ್ಲ. ಯಾವುದು ನನ್ನ ಸಮರ್ಥನೆ ಏನು, ನಿಂದು ಕಾಂಟ್ರಿಬ್ಯೂಷನ್ ಯಾವುದಕ್ಕೆ, ಅಥವಾ ನಿನ್ನ ಸಪೋರ್ಟ್ ಯಾವುದಕ್ಕೆ, ವಿಚ್ ಯು ಸಪೋರ್ಟ್ ಮೋಸ್ಟ್, ಅದು ನನ್ನ ಒಪಿನಿಯನ್. ಭಾಷಣದಲ್ಲಿ ಯಾವಾಗಲೂ ನನ್ನ ಒಪಿನಿಯನ್ ಅಂತೇಳಿ ಬರಬೇಕು. ಒಳ್ಳೆಯದಾಗಿದೆ. ಆ್ಯಸ್ ಯುವರ್ ಜುಮ್ಕಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸುಶ್ರಾವ್ಯ. ಸೊ ಈಗ ತೀರ್ಪನ್ನು ಕೇಳುವಂಥ ಸಮಯ. ಇಂದಿನ ಸಂಚಿಕೆಯ 4 ಜನರ ಮಾತುಗಳನ್ನು ಕೇಳಿದ್ವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಸೊ ರಿಸಲ್ಟ್ಸ್ಗಾಗಿ ಕಾಯೋಣ. ವೀಕ್ಷಕರೇ, ಇಂದಿನ ಸಂಚಿಕೆಯ 4 ಸ್ಪರ್ಧಾರ್ಥಿಗಳ ಮಾತುಗಳನ್ನ ಕೇಳಿದ್ವಿ. ಇದೀಗ ಅವರನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸಿ ಅವರ ತೀರ್ಪನ್ನ ಕೇಳಬೇಕು. ಯಾರೆಲ್ಲ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ, ಅದರ ಜೊತೆಗೆ ವೇಟಿಂಗ್ ಲಿಸ್ಟ್ ನಲ್ಲಿ ಇರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದೀಗ 4 ಸ್ಪರ್ಧಾರ್ಥಿಗಳು ಈ ವೇದಿಕೆಗೆ ಬರ್ತಾ ಇದ್ದಾರೆ. ಎಸ್, 4 ಜನ ಕೂಡ ನಮ್ಮ ಜೊತೆ ಇದ್ದೀರಿ. 4ನೇ ಸುತ್ತಿನ ದ್ವಿತೀಯ ಸಂಚಿಕೆಯ 4 ಸ್ಪರ್ಧಾರ್ಥಿಗಳು. ಸೊ ಮೊದಲ ಸ್ಪರ್ಧಿಯಾಗಿ ಮನಸ್ವಿ ಅವರಿದ್ರಿ. ಸೊ ಆಡಿಷನ್ ಇಂದ ಇಲ್ಲಿಯವರೆಗೆ ನೋಡ್ತಾ ಬಂದ್ರಿ. ಸೊ ಈ ಸುತ್ತು ಹೇಗೆ ನಿಮ್ಗೆ ಡಿಫ್ರೆಂಟ್ ಅಂತ ಅನಿಸ್ತು? ಸ್ಪಾಟಲ್ಲಿ ಟಾಪಿಕ್ ತೆಗೆದು ಆವಾಗಲೇ ಮಾತಾಡಬೇಕಲ್ಲ, ಹಾಗೆ. ಇಲ್ಲಾಂದರೆ ಪ್ರಿಪೇರ್ ಆಗಿ ಸ್ವಲ್ಪ ಅಪ್ಪನಿಂದ, ಶಿಕ್ಷಕರಿಂದ ಸ್ವಲ್ಪ ಸಲಹೆಗಳನ್ನು ಪಡ್ಕೊಂಡು ಕೆಲವೊಂದು ವಿಷಯಗಳನ್ನು ಬರ್ಕೊಂಡು ಬೈ ಹಾಟ್ ಹಾಕೊಂಡು ಬರ್ತಿದ್ವಿ. ಜಡ್ಜಸ್ ಹೇಳಿದ ಎಲ್ಲ ವಿಷಯ ಫಾಲೋ ಮಾಡಿದ್ರಿ, ಆದರೆ ಅವರಿಂದ ವಿಷಯ ತೆಕೊಂಡು ಬರೆಯೋದೆಲ್ಲ ಸ್ವಲ್ಪ ಇನ್ನು ಸ್ಟಾಪ್ ಮಾಡಬೇಕು. ಓಕೆ ಓಕೆ ಅಲ್ಲಿನ್ ಸರ್ ಏನು ಹೇಳ್ತೀರಿ? ಸಿಂಹ ಕಣ್ರಿ, ಸಿಂಹ. ಜಿರಾಫೆ ಉಂಟು ಸರ್, ಸ್ವಲ್ಪ ಗ್ಯಾಪ್ ಅಲ್ಲಿ. ನಾನು ಅದು ಶಬ್ದವೇ ಹೇಳಿಲ್ಲ, ನಿಮಗೆ ನೀವೇ ಪದ ಪ್ರಯೋಗವನ್ನು ಮಾಡಿದರೆ ನಾನು ಅದಕ್ಕೆ ಜವಾಬ್ದಾರ ಹೇಳಿ ಬಿಡುವ ಅಂತ ಸರ್. ಓಕೆ, ಮನಸ್ವಿ, ನಿಮ್ಮ 4ರಲ್ಲಿ ಯಾರು ಮುಂದೆ ಹೋಗ್ತಾರೆ ಡೈರೆಕ್ಟ್, ಯಾರು ವೇಟಿಂಗ್ ನಲ್ಲಿ ಇರ್ತಾರೆ? ಗೊತ್ತಿಲ್ಲ. ಅಲ್ಲ, ಒಂದು ಭವಿಷ್ಯವಾಣಿ ಮಾಡಿಬಿಡಿ. IPL ನಲ್ಲಿ ಇವತ್ತು RCB ವಿನ್ನ, ಗುಜರಾತ್ ವಿನ್ನ ಹೇಳಿದಾಗ ಒಂದು ಭವಿಷ್ಯವಾಣಿ ಮಾಡ್ತಾರಲ್ಲ, ಹಾಗೆ. ಗೊತ್ತಿಲ್ಲ, ನಾನೇ. ನೀವು ಮುಂದಕ್ಕೆ ಹೋಗ್ತೀರಿ. ಮತ್ತೆ ವೇಟಿಂಗ್ನಲ್ಲಿ ಇರುವವರು ಯಾರು? ಅದು ಗೊತ್ತಿಲ್ಲ. ಗೊತ್ತಿಲ್ಲ, ನೀನು ಮುಂದಕ್ಕೆ ಹೋಗ್ತಿ, ಆ ಕಾನ್ಫಿಡೆನ್ಸ್ ಉಂಟು. ಆ ಕಾನ್ಫಿಡೆನ್ಸ್ ಉಂಟು. ಮತ್ತೆ ಯಾರು ತಂಗಿ ಯಾರು? ಸಾಕ್ಷಿತ್, ಸ್ವೀಕೃತಿ. ಬಹಳ ಚೆನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಅವರನ್ನೆಲ್ಲ. ಇರಲಿ, ಯಾರು ನೀನು ಹೋಗ್ತಿ, ಬೇರೆಯವರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಕಾನ್ಫಿಡೆನ್ಸ್ ಅಷ್ಟೇ. ಓಕೆ, ಕಾನ್ಫಿಡೆನ್ಸ್. ಕೆಲವೊಮ್ಮೆ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಹೌದು. ಸೊ ಹೋಗದಿದ್ರೆ ಬೇರೆ. ಹೋಗದಿದ್ರೆ
ಹೋಗೋದಿದ್ರೆ ಹೋಗದಿದ್ರೆ ಸಿಂಹದಿಂದ ಹುಲಿಗೆ ಶಿಫ್ಟ್. ಶಿಫ್ಟ್. ಪಿಲಿವೇಶವಾ? ಹುಲಿ ವೇಷ. ಓಕೆ, ನಿಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಸಾಕ್ಷಿ, ಸೊ ನಿಮಗೂ ಕೂಡ ಸೇಮ್ ಹೇಗನ್ನಿಸ್ತು? ಸೊ ಇವತ್ತಿನ ಟಾಪಿಕ್ ಡಿಫ್ರೆಂಟ್, ಸೊ ಆನ್ ಸ್ಪಾಟಾಗಿ ಆ ಟಾಪಿಕನ್ನು ಸೆಲೆಕ್ಟ್ ಮಾಡಬೇಕು. ಸೊ ಟಾಪಿಕ್ ಬಂದಾಗ ಹೇಗನ್ನಿಸ್ತು ಮತ್ತು ಅದನ್ನು ಪ್ರಸ್ತುತಪಡಿಸಿದ ಮೇಲೆ ಹೇಗನ್ನಿಸ್ತು? ಸೊ ಡಿಫ್ರೆಂಟಾಗಿ ಒಂದಷ್ಟು ರೌಂಡ್ಸ್ಗಳನ್ನು ನೋಡ್ತಾ ಬಂದ್ರಿ, ಹೇಗನ್ನಿಸ್ತು ಇವತ್ತು? ಟಾಪಿಕ್ ಬಂದಾಗ ತುಂಬ ಖುಷಿ ಆಯಿತು. ಎ ಐ ಬಗ್ಗೆ ಮಾತಾಡೋಕೆ ಸಿಕ್ಕೋದು, ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೇವೆ ಎ ಐಯನ್ನು, ಅದ್ರ ಬಗ್ಗೆ ಮಾತಾಡೋಕೆ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಓವರಾಲ್ ಆಗಿ ಖುಷಿ ಆಯಿತು. ಓಕೆ, ಮನೆ ಬಿಟ್ಟು ಹೊರಗೆ ಹೋಗುದಿಲ್ಲಲ್ವ? ಇವರನ್ನು ಜೈಲಿನಲ್ಲಿ ಇಟ್ಟರೆ ಹೇಗೆ? ಅವರಿಗೆ ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಬೇಡ. ಅಭಿವ್ಯಕ್ತದ ಕನಸು ಕಾಣೋದು ಹಗಲು ರಾತ್ರಿ ಅಲ್ವಾ? ಮತ್ತೆ ಮೆಹಂದಿಯ ಕೋನು ಮನೆಯಲ್ಲೇ ಇರ್ತದೆ. ತೇಜಸ್, ಮೆಹಂದಿಗೆ ನಿಮ್ಮದು ಅವರಿಂದ ಬಳಸ್ಕೊಳ್ಬೋದು ನಿಮಗೆ. ಸರ್, ನನಗೆ ತುಂಬ ಈವೆಂಟಿಗೆ ಹೆಲ್ಪ್ ಆಗ್ತದೆ. ಹೌದು, ಎಸ್. ನಿಮಗೆ ಎ ಐ ಬಗ್ಗೆ ಇತ್ತು, ನಿಮಗೆ ಟಾಪಿಕ್ ಈಸಿಯಾಗಿ ಬಂತು ಮತ್ತು ನೀವು ಭಾಳ ಚೆನ್ನಾಗಿ ಪ್ರೆಸೆಂಟನ್ನು ಮಾಡಿದ್ದೀರಿ. ನಿಮ್ಗೆ ಏನು ಅನಿಸ್ತದೆ? ನೀವು ಸೆಲೆಕ್ಟ್ ಆಗ್ಬೋದಾ? ಆಗ್ಬೋದು. ಇಷ್ಟುವರೆಗೆ ಬಂದಂಥ ಜಡ್ಜಸ್ಗಳಲ್ಲಿ ಯಾರ ಹೆಸರು ನೆನಪಿದೆ ನಿಮಗೆ? ನನ್ನನ್ನು ಬಿಡುವ, ಯಾರು ನೆನಪಿಲ್ಲ? ನಾನು ಹೆಸರು ಕೇಳಲಿಲ್ಲ. ಹೆಸರು ಕೇಳಲೇ ಇಲ್ವಾ? ಹಾಗಾದರೆ ನೀವು ಎಪಿಸೋಡ್ ನೋಡಲೇ ಇಲ್ಲ, ನಿಮ್ಮದು ಮಾತ್ರ ನೋಡೋದು ಬಂದ್ ಮಾಡೋದು. ಅಲ್ಲಿ ಹೇಳ್ತಾರಲ್ಲ ತೇಜಸ್, ತುಂಬ ಸರಿ ಹೇಳ್ತಾರೆ ಅವರು, ಅವರ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅವರು ಏನೆಲ್ಲ ಮಾಡಿದ್ದಾರೆ. ಇದು ಸುಮ್ಮನೆ ನಾವು ಹೊಸ ಹೊಸ ಜಡ್ಜಸ್ಗಳನ್ನು ಯಾಕೆ ಕರೆಯುವುದು? ಯಾಕೆಂದರೆ ನಾವೇ ಸಾಧಕರಲ್ಲ, ನಮಗಿಂತ ದೊಡ್ಡ ಸಾಧಕರು ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಂತ. ಯಾರ ಹೆಸರು ನೆನಪಿಲ್ವಾ? ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೆಕ್ಸ್ಟ್ ಮುಂದಕ್ಕೆ ಹೋದರೆ ಆ ಜಡ್ಜಸ್ಗಳಿಗೆ ಮೊದಲು ಹೇಳ್ತೇನೆ, ನೋಡಿ ನಿಮ್ಮ ಹೆಸರು ಅವರಿಗೆ ನೆನಪಿರುವುದಿಲ್ಲ, ಪೆನ್ನಲ್ಲಿ ಅವರನ್ನು ಸೆಲೆಕ್ಟ್ ಮಾಡುವಾಗ ಜಾಗ್ರತೆ ಅಂತೇಳಿ. ಆಯಿತಾ? ಆಯಿತಾ? ಹೇಳು, ಮುಂದಕ್ಕೆ ನೆನಪಿಟ್ಕೊಳ್ತೇನೆ ಅಂತ ಹೇಳ. ಮುಂದಕ್ಕೆ ನೆನಪಿಟ್ಕೊಳ್ಳಿ. ಅದು ಕೂಡ ಸಂತೋಷ್ ಸರೇ ಹೇಳಿಕೊಡ್ಬೇಕಾ? ಅಲ್ವಿನ್ ಸರ್ ಹೇಳಿದ್ರೆ ಆಗೋದಿಲ್ವ ಅದು? ಒಂದು ಟಾಸ್ಕ್ ಕೊಡುವ ಸರ್, ಮುಂದಿನ ಎಪಿಸೋಡಿಗೆ ಸೆಲೆಕ್ಟ್ ಆದರೆ ಆಡಿಷನ್ ಇಂದ ಇಲ್ಲಿವರೆಗೆ ಯಾರೆಲ್ಲ ಜಡ್ಜ್ ಇದ್ರು ಒಂದು ಬಂದು ಹೇಳಿ ಸರ್. ಆಯಿತು. ಎಸ್, ಓಕೆ, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು. ಎಸ್ ಪುಣ್ಯ, ಎಸ್ ಸೊ ಆಸ್ ಆಫ್ ನೌ, ಸೊ ಇಲ್ಲಿವರೆಗೆ ಬೇರೆ ಬೇರೆ ರೌಂಡ್ಸ್ ನೋಡಿದ್ರಿ, ಸೊ ಇವತ್ತೊಂದು ಪಿಕ್ ಮಾಡಿದ್ರಿ. ಸೊ ಲಾಸ್ಟ್ ಟೈಮ್ ಮೈಕಲ್ ಜಾಕ್ಸನ್ ಆಗಿ ಡ್ಯಾನ್ಸ್ ಮಾಡಿದ್ರಿ, ಸೊ ಡ್ಯಾನ್ಸಿಗೆ ಇಂಪ್ರೆಸ್ ಆಗಿದ್ರು ನಮ್ಮ ಸರ್. ಸೊ ಇವತ್ತು ಮಾತಿಗೆ ಇಂಪ್ರೆಸ್ ಆಗಿರ್ಬೋದಾ? ಗೊತ್ತಿಲ್ಲ, ನೋಡುವ. ಎಸ್ ಸರ್, ಇವತ್ತು ಕೂಡ ಡ್ಯಾನ್ಸ್ ಮಾಡ್ಬೇಕಂತೇಳಿ ಅವರದ್ದೇ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ದಾರೆ. ಎಸ್, ಪುಣ್ಯ ನಮ್ಮದು, ಯಾಕೆಂದರೆ ಮಂಗಳೂರಿಂದ ಬರ್ತಾರೆ ಅವರು. ಹೌದು. ಓಕೆ, ಐ ಥಿಂಕ್ ಮಂಗಳೂರು ಜಿಲ್ಲೆಯನ್ನು ಪ್ರತಿನಿಧಿಸುವ ಏಕೈಕ ಸ್ಪರ್ಧಾಳು ಅಂದರೆ ಅವರು. ಓಕೆ, ಚೆನ್ನಾಗಿ ಮಾತನಾಡಿದ್ದಾರೆ ಅವರು. ಸೊ ಅದರ್ ದ್ಯಾನ್ ಡ್ಯಾನ್ಸ್, ವಾಟ್ ಯು ಡೂ ಪುಣ್ಯ? ಕೊಳಲು ಮಾಡ್ತೀನಿ. ಕೊಳಲು ಊದುದು, ಊದುದು, ಕೊಳಲು ಮಾಡೋದಲ್ಲ, ಊದುದು. ಮಾಡುದಾದ್ರೆ ನನಗೊಂದು 5-6 ಮಾಡಿಕೊಡು. ಮತ್ತೆ ನಾನು ಜಸ್ಟ್ ಈಗ ಇದು ಕ್ರೋಶಿಂಗ್ ಸ್ಟಾರ್ಟ್ ಮಾಡ್ತೀನಿ, ಅದು ನಿಟ್ಟಿಂಗ್ ತರ. ಅದು ಸ್ಟಾರ್ಟ್ ಮಾಡಿದೆ ನಾನು. ಸ್ವಲ್ಪ ಶರ್ಟಿನ ಬಟನ್ ಹೋದ್ರೆ ಯಾರು ಹೊಲಿಯುದು? ಅಜ್ಜಿ ಹೊಡಿತಾರೆ. ಮತ್ತು ನೀನು ನೆಟ್ಟಿಂಗ್ ಯಾರಿಗೆ ಮಾಡುದು? ಓಕೆ, ಅದರ್ ದನ್ ನೆಟ್ಟಿಂಗ್ ಬೇರೆಯವರದಕ್ಕೆ ಮಾತ್ರ ಪ್ರಯೋಗ. ಓಕೆ ಓಕೆ. ಮತ್ತೆ ಅದರ್ ದನ್ ದಟ್ ಕುಕಿಂಗ್ ಸ್ಟಾರ್ಟ್ ಮಾಡಿದೆ. ನಂದು ಒಂದು ಡಿಶ್ ಉಂಟು, ನಾನು ಏನು ಮಾಡ್ತೀನಿ ಅದು ಎಲ್ಲರಿಗೆ ಇಷ್ಟ. ನಾನು ಚೀಸ್ ಕೇಕ್ ಮಾಡ್ತೀನಿ, ಬಿಸ್ಕಾಫ್ ಚೀಸ್ ಕೇಕ್. ಯಾವುದರಿಂದ ಮಾಡ್ತೀರಿ? ವಾಟ್ ಆರ್ ದಿ ಇಂಗ್ರೀಡಿಯೆಂಟ್ಸ್ ಫಾರ್ ದಟ್? ಕ್ರೀಮ್ ಚೀಸ್, ಲೋಟಸ್ ಬಿಸ್ಕಾಫ್ ಬಿಸ್ಕೆಟ್ಸ್, ಬಿಸ್ಕಾಫ್ ಸ್ಪ್ರೆಡ್. ಯಾವ ಬಿಸ್ಕೆಟ್? ಓರಿಯೋ ಯೂಸ್ ಅಲ್ಲ, ಮಾಡ್ತೀರಾ? ಲೋಟಸ್ ಬಿಸ್ಕಾಫ್ ಬಿಸ್ಕೆಟ್. ಓಕೆ. ಸೊ ಅಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನಿಲ್ಲ. ಶೀರಾ ಮಾಡುದಿಲ್ವಾ? ಇದು ಕಲಿಬೇಕು. ಬೋಡ ಶೀರಾ. ಅದು ಶೀರಾ ಮಾಡ್ಲಿಕ್ಕೆ ಹೋಗುವಾಗ ಒಮ್ಮೊಮ್ಮೆ ಸಜ್ಜಿಗೆ ಆಗ್ತದೆ. ನನ್ನೇ ಮತ್ತು ನನಗೆ ವೆರಿ ಸ್ಮಾರ್ಟ್, ವೆರಿ ಸ್ಮಾರ್ಟ್. ಆಲ್ ದಿ ಬೆಸ್ಟ್ ಪುಣ್ಯ. ಥ್ಯಾಂಕ್ ಯು ಸೊ ಮಚ್. ಆಡಿಷನ್ ಆಯ್ತು, ಫಸ್ಟ್ ರೌಂಡ್ ಆಯ್ತು, ಸೆಕೆಂಡ್ ರೌಂಡ್ ಆಯ್ತು, ಥರ್ಡ್ ರೌಂಡ್ ಆಯ್ತು, ಇದು ಫೋರ್ತ್ ರೌಂಡ್. ನಮ್ಗೆ ಮಾತ್ರ ಒಂದ್ಸಲ ಸಹ ಕೇಕ್ ಬರ್ಲಿಲ್ಲ ಸರ್. ಅದು ಹೆಸರೇ ದೊಡ್ಡದುಂಟಲ್ಲ. ಆ ಕೇಕಿನ ಹೆಸರು ಹೇಳಿ ನೋಡುವ, ಪುನಃ ಕೇಳದೆ. ಲೋಟಸ್ ಬಿಸ್ಕಾಫ್. ಅಲ್ಲಿ ನೀ ಹೇಳ. ಥ್ಯಾಂಕ್ ಯು. ಲೋಟಸ್ ಬಿಸ್ಕಾಫ್ ಚೀಸ್ ಕೇಕ್. ಓಕೆ ಓಕೆ. ಪುಣ್ಯ, ಆಲ್ ದಿ ಬೆಸ್ಟ್. ನೀವು ಮುಂದಿನ ರೌಂಡಿಗೆ ಬಂದರೆ ಅದನ್ನು ಮಾಡಿ ತರಬೇಕು ನಮಗೆ. ಜಿರಾಫೆಗೆ ಒಂದು ಕೊಡಬೇಡಿ. ಎಸ್, ನೀವಲ್ಲ ಜಿರಾಫೆ, ಅದು ಸಿಂಹಕ್ಕೆ ಮಾತ್ರ ಗೊತ್ತಿರುತ್ತೆ ಸರ್.
ಅದೇ ಅವರ ಟೀ ಶರ್ಟ್ ಹಾಕಿದ್ದೇನೆ ಅಂತೇಳಿ ಅವರಿಗೆ ಹೇಳಿದೆ ಅಂತೇಳಿ ಎಣಿಸಿಡು ಬೇಡ ನೀವು ಸುಮ್ಮನೆ. ನಮ್ಮದೊಂದು ಬೇರೆನೇ ಇದೆ, ಸಿಂಹಕ್ಕೆ ಮತ್ತು ಜಿರಾಫೆಗೆ ಮತ್ತು ನಮಗೆ ಮಾತ್ರ ಗೊತ್ತದು, ನಿಮ್ಗೆ ಗೊತ್ತಾಗಲಿಕ್ಕಿಲ್ಲ. ಎಪಿಸೋಡ್ ಟೆಲಿಕಾಸ್ಟ್ ಆಗುವಾಗ ನೋಡಿ. ಓಕೆ, ಆಲ್ ದಿ ಬೆಸ್ಟ್ ಪುಣ್ಯ. ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಸುಶ್ರಾವ್ಯ, ಸೊ ಏನನ್ನಿಸ್ತಾ ಇದೆ ಈಗ ಇಷ್ಟು ಜನರ ಮಾತನ್ನು ಕೇಳಿದ್ರಿ, ಸೊ ನಿಮ್ಮ ಅನಿಸಿಕೆ ಏನು? ನನಗೆ ಟಾಪಿಕ್ ಖುಷಿ ಆಯಿತು. ಆ್ಯಕ್ಚುಲಿ ಅದು ರಿಲೇಟೆಡ್ ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಈಗ ಏನು ಹೇಳ್ತಾರೆ, ಏನು ರಿಸಲ್ಟ್, ಅದರ ಬಗ್ಗೆ ಟೆನ್ಷನ್. ಬೇರೆ ಎಂತ ಟೆನ್ಷನ್ ಇಲ್ಲ, ರಿಸಲ್ಟ್ಸ್ ಒಮ್ಮೆ ಹೇಳಿ ಬಿಡ್ಲಿ ಅಂತ. ಸೊ ನಿಮ್ಗೆ ಏನು ಅನಿಸ್ತಾ ಇದೆ, ಸೆಲೆಕ್ಟ್ ಆಗ್ತೀರಿ ಅಂತ ಅನಿಸ್ತಿದೆ, ಹೇಗೆ ಅನಿಸ್ತಾ ಇದೆ? ಗೊತ್ತಿಲ್ಲ. ಓಕೆ, ನಿಮ್ಮ ಅಣ್ಣ ಏನು ಹೇಳ್ತಾ ಇದ್ದಾನೆ? ಅಣ್ಣ ಯಾವುದರಲ್ಲಿ ವಿನ್ನರ್? ಚಾಣಕ್ಯ ಶಾಲೆನಲ್ಲಿ ವಿನ್ನರ್ ಸೀಸನ್ 3 ಅಲ್ವಾ? ಹೌದು. ಎಷ್ಟು ಹಣ ಸಿಕ್ಕಿತ್ತು ಅವನಿಗೆ? 18,000. ಎಷ್ಟು ಸಿಗ್ಲಿ, ನಿನಗೆ ಎಷ್ಟು ಕೊಟ್ಟ? ಕೊಡಲಿಲ್ವಾ? ಅಣ್ಣ ಇದಕ್ಕೆ ಹೋಗುವಾಗ ಏನು ಹೇಳಿಲ್ವ ನಿನಗೆ? ಆಲ್ ದ ಬೆಸ್ಟ್ ಹೇಳಿ ಅಷ್ಟೇ, ಅದು ಎಲ್ಲರೂ ಹೇಳ್ತಾರೆ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ನನ್ನಾಗಿ ನಿನಗೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹಾಗೆ ನಿನ್ನನ್ನು ಎಲ್ಲಿಯಾದ್ರೂ ಕಂಪೇರ್ ಮಾಡಲಿಲ್ವಾ? ಇಲ್ಲ. ಒಳ್ಳೆ ಅಣ್ಣನ ಮತ್ತೆ ಫೈಟ್ ಮಾಡ್ತೀರಾ ಅಂತೇಳಿ ಹೇಳ್ತಾರೆ. ಅದು ಕೆಲವೊಮ್ಮೆ ಸ್ವಲ್ಪ. ನೋಡಿ, ನಾವೆಲ್ಲ CC ಕ್ಯಾಮರಾ ಇಟ್ಟಿದ್ದೇವೆ, ಏನೆಲ್ಲ ಮಾಡ್ತೀರಿ ಅಂತೇಳಿ. ಸೊ ಕೊನೆಗೆ ಫೈಟ್ನಲ್ಲಿ ವಿನ್ ಆಗೋದು ಯಾರು? ಹಾಗೆ ಚೂರು ಫೈಟ್ ಮಾಡ್ತೇವೆ, ಅಲ್ಲೇ ಸರಿ. ಅದು ಕೊನೆಗೆ ನಿನ್ನ ಪಕ್ಷಕ್ಕೆ ಜನ ಬೆಂಬಲ ಜಾಸ್ತಿ ಅಲ್ವಾ? ನಿನ್ನ ಸೈಡಿಗೆ ಇರುವುದಲ್ಲ ಪೇರೆಂಟ್ಸ್. ಹಾಗೇನಿಲ್ಲ, ಪೇರೆಂಟ್ಸ್ ವರೆಗೆ ಹೋಗೋದಿಲ್ಲ, ಅದು ಅಲ್ಲಿ ಸೆಟಲ್ ಆಡ್ತೀರಿ, ಅಲ್ಲಿ ಸೆಟಲ್ ಮಾಡ್ತೀರಿ. ಇದೆಲ್ಲ ಭಯಂಕರ ಉಂಟು ಮರ ನಿಮ್ಮದು. ಕ್ಲಾಸ್ ರೂಮ್ನಲ್ಲಿ ಕೂಡ ಹಾಗೆ ಅಲ್ವಾ? ಕ್ಲಾಸ್ ಟೀಚರ್ವರೆಗೆ ಹೋಗೋದಿಲ್ಲ, ಅಲ್ಲೇ ಒಳಗೆ ಆಗ್ತದೆ. ಎಸ್ ಸುಶ್ರಾವ್ಯ, ನೀವು ಅದರ್ ದ್ಯಾನ್ ಡ್ಯಾನ್ಸ್ ಏನು ಮಾಡ್ತೀರಿ? ಸಿಂಗಿಂಗ್, ಆಮೇಲೆ ಕೀಬೋರ್ಡ್ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಮನೇಲಿ ಕಿಚನ್ ಉಂಟಾ ಎಲ್ಲಿಯಾದರೂ? ಉಂಟು. ಅದರೊಳಗೆ ಹೋಗ್ತೀರಾ? ಹೋಗ್ತೇನೆ. 3 ಸಮಯದಲ್ಲಿ ಮಾತ್ರವಾ? ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ? ಅಮ್ಮಂಗೆ ಹೆಲ್ಪ್ ಮಾಡಲಿಕ್ಕೆಲ್ಲ. ಏನು ಮಾಡ್ತೀರಿ? ಅಂದರೆ ಕ್ಲೀನ್ ಮಾಡೋದು ಎಲ್ಲ, ಕೆಲವು ಸತಿ ಕುಕ್ಕಿಂಗ್ ಸಹ ಮಾಡ್ತೇನೆ. ಬಂಗಡೆ ಕಟ್ಟು ಮಾಡೋದು ಹೇಗೆ? ಕತ್ತಿಯಿಂದ. ಓಕೆ, ಇನ್ನು ಮನೆಯಲ್ಲಿ ಕೂತ್ಕೊಂಡೇ ಮಾಡ್ತೀರಿ ನೀವು? ಮನೆ ಇಲ್ಲ, ನಿಂತ್ಕೊಂಡು ಕತ್ತಿಯಲ್ಲಿ ಹೇಗೆ ಮಾಡೋದು? ಕತ್ರಿ. ಓಕೆ, ಸೀಸರ್ಸ್. ಓಕೆ, ಅದರಲ್ಲಿ ಮಾಡ್ತೀರಿ. ಓಕೆ, ಎಲ್ಲಿ ಕಾಲ ಚೇಂಜ್ ಆಯ್ತು ನೋಡಿ. ಅಜ್ಜಿ ಮನೆಯಲ್ಲಿ ಕೂತ್ಕೊಳ್ತಿದ್ರು, ಅಲ್ಲ ಅಜ್ಜಿ ನೆಲದಲ್ಲಿ ಕೂತ್ಕೊಳ್ತಿದ್ರು, ಅಮ್ಮ ಮನೆಯಲ್ಲಿ ಕೂತ್ಕೊಳ್ತಿದ್ರು, ನೀವು ನಿಂತುಕೊಂಡು ಕತ್ರಿಯಲ್ಲಿ ಶುರು ಮಾಡಿದ್ದೀರಿ. ಇನ್ನು ನೆಕ್ಸ್ಟ್ ಸಮುದ್ರದಿಂದಲೇ ಕಟ್ಟಾಗಿ ಬರ್ತದೆ ಅಂತ ಹೇಳಿ ಅಲ್ಲ? ಎಸ್, ಆಲ್ ದಿ ಬೆಸ್ಟ್. ಸುಶ್ರಾವ್ಯ, ಕುಕ್ಕಿಂಗ್ ಮಾಡ್ತಿದ್ದೀರಿ ನೀವು, ಮುಂದುವರಿಸಿ. 2-3 ಕುಕ್ಕಿಂಗ್ನವರು ಇದ್ದಾರಲ್ಲ, ಸಿಂಹ ಮಾಡ್ತದ? ಮಾಡ್ತೇನೆ. ಈ ಸಿಂಹ ಮಾಡ್ತದೆ, ಏಕೆಂದರೆ ಸಿಂಹಿಣಿ ತಂದು ಕೊಡುವುದಿಲ್ಲ. ಓಕೆ, ಏನು ಮಾಡ್ತೀರಿ ನೀವು? ಮಾಡ್ತೇನೆ. ಬೆಳಗ್ಗೆ ತಿಂಡಿ ಶಾಲೆ ಇದ್ರೆ ನಾನೇ, ಮತ್ತೆ ರಜೆ ಇದ್ರೆ ಮಧ್ಯಾಹ್ನದ್ದು ಪಲ್ಯ ನಾನೇ. ಅದು ಗೊತ್ತು ನನಗೆ. ತಿಂಡಿ ಪುಂಡಿ ಮಾಡೋದಲ್ಲ ನೀವು? ತಿಂಡಿ ಪುಂಡಿ ಮಾಡೋದಲ್ವಾ? ಅಲ್ಲ, ಮತ್ತೆ ಯಾವ ತಿಂಡಿ ಮಾಡ್ತೀರಿ? ಪುಂಡಿ ಮಾಡಲಿಕ್ಕೆ ಬರೋದಿಲ್ಲ. ಮತ್ತೆ ಯಾವ ತಿಂಡಿ ಮಾಡೋದು ನೀವು ಬೆಳಿಗ್ಗೆ ಶಾಲೆಗೆ ಹೋಗುವಾಗ? ಪೂರಿ ಮಾಡೋದಾ? ಚಪಾತಿ ಮಾಡೋದಾ? ಓಕೆ, ಅದು ಬಿಡಿಸುವಾಗ ಅಮೀಬಾ ಆಗ್ತದಾ? ಶ್ರೀಲಂಕಾ ಆಗ್ತದೆ? ಇಲ್ಲ, ಮತ್ತೆ ಚಂದ್ರ ಆಗ್ತದೆ. ಓಕೆ, ವೆರಿ ಗುಡ್. ನಿಮ್ಮ ಮುಖದ ಹಾಗೆ. ಓಕೆ, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್, 4 ಜನರ ತೀರ್ಪನ್ನು ಕೇಳಬೇಕು. ಅದಕ್ಕಿಂತ ಮೊದಲು ವೀಣಾ ಮೇಡಮ್, ಹೇಗನ್ನಿಸ್ತು 4 ಜನರ ಮಾತು? ಎಲ್ಲರೂ ಸಹ ಮುಂದಿನ ಹಂತಕ್ಕೆ ಹೋಗಲಿಕ್ಕೆ ತುಂಬ ಆಸಕ್ತರಾಗಿದ್ದೀರಿ ಮತ್ತು ಕಾನ್ಫಿಡೆಂಟ್ ಆಗಿದ್ದೀರಿ. ಹಾಗಾಗಿ ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳು ಅಲ್ವಿಂದಂತಿ ಸರ್, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಮನಸ್ವಿ ಅವರು, ಸಾಕ್ಷಿ, ಪುಣ್ಯ, ಸುಶ್ರಾವ್ಯ ಅವರು ಯಾರೆಲ್ಲ ಮುಂದಿನ ಸತ್ತಿಗೆ ಹೋಗ್ತಾರೆ ಅಂತ ಕಾಯ್ತಾ ಇದ್ದಾರೆ. ಸೊ ರಿಸಲ್ಟ್ಸ್ ಈ 4 ಮಂದಿಯಲ್ಲಿ ಕೂಡ ಏಕ್ ಸೆ ಬಡ್ಕರ್ ಏಕ್. ಇವರನ್ನು ಯಾರನ್ನು ವೇಟಿಂಗ್ನಲ್ಲಿ ಇಡುವುದು, ಯಾರನ್ನು ಮುಂದೆ ಕಳಿಸುವುದು ಎಂಬುದು ದೊಡ್ಡ ಸಮಸ್ಯೆ ಆಗಿದೆ ನನಗೆ. ಮತ್ತು ಕೇಕ್ ಮುಂದೆ ತರಲಿಕ್ಕೆ ಹೇಳಿದ್ದೇನೆ ನಾನು. ಹೌದು, ಅವರೇ ಬಾರದಿದ್ದರೆ ಬೇಕಲ್ಲ. ಮತ್ತು ನಮ್ಮ ಸಿಂಹದಿಂದ ಪುಂಡಿ ಬರ್ತದೆ, ಯಾಕೆಂದರೆ ಚಪಾತಿ ತಿಂದಾಯಿತು. ಈ ಪುಂಡಿ ಹೇಗೆ ಬರ್ತದೆ ಅಂತ ನೋಡಲಿಕ್ಕುಂಟು. ಮತ್ತು ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗದವರು ದೈಜುವಳ್ಳಿಗೆ ಯಾಕೆ ಬರಬೇಕೆಂಬ ಜಿಜ್ಞಾಸೆ ಕೂಡ ಉಂಟು. ಅವ್ರ ಮನೆಯಿಂದ ಹೊರಗೆ ಹೋಗುವುದಿಲ್ಲಲ್ಲ. ಹೌದು, ಸ್ವಲ್ಪ ಡೌಟ್ ಅಲ್ಲಿದ್ದಾರೆ. ಓಕೆ, ಮತ್ತು ಈ ಕಡೆಯವರು
ತುಂಬ ಎಲ್ಲ ಟ್ರೈ ಮಾಡ್ತಿದ್ದಾರೆ ರಜೆಯಲ್ಲಿ. ಅಣ್ಣನೊಟ್ಟಿಗೆ ಜಗಳ ಕೂಡ ಆಗುತ್ತೆ ಮತ್ತು ಅದು ಹೊರಗೆ ಬರುವುದಿಲ್ಲ, ಅಲ್ಲಿಯೇ ಸಾಲ್ವ್ ಆಗುತ್ತೆ. ಸೊ ಏನು 4 ಮಂದಿಯನ್ನು ಕೂಡ ಮುಂದೆ ಕಳಿಸುವ ಹೇಗೆ? ಈ ಕಡೆ ಇಬ್ಬರದ್ದು ರಿಯಾಕ್ಷನ್ ಇಲ್ಲ, ಈ ಕಡೆ ಇಬ್ಬರು ಓಕೆ ಹೇಳ್ತಿದ್ದಾರೆ. ಓಕೆ, ಆದರೆ ನಾವು ಡಿಸ್ಕಸ್ ಮಾಡಿ ಪ್ರಾರಂಭ ಮಾಡುವ. ಸುಶ್ರಾವ್ಯ, ಹೇಗೆ ಸಂಗೀತ ಉಂಟೋ ಹಾಗೆ ನಿಮ್ಮ ಭಾಷಣ ಇತ್ತು. ಸೊ ಆ್ಯಸ್ ಎ ಸ್ಟೂಡೆಂಟ್ ನಾನು ಎಣಿಸಿದೆ ಸ್ಪೋರ್ಟ್ಸ್ಗೆ ಜಾಸ್ತಿ ನೀವು ಫೋಕಸ್ ಮಾಡ್ತೀರ ಅಂಥೇಳಿ. ಭಾಳ ಒಳ್ಳೆ ಮಾಡಿ ಬ್ಯಾಲೆನ್ಸ್ ಮಾಡಿದ್ದೀರಿ. ಸೊ ನೀವು ಮುಂದಿನ ಹಂತಕ್ಕೆ ಹೋಗ್ತೀರಿ. ಕಂಗ್ರ್ಯಾಚುಲೇಷನ್ಸ್. ಏನು ರಿಯಾಕ್ಷನ್ನೇ ಇಲ್ಲ. ಒಂದು ಎಸ್, ಮೈಕ್ ಬೇಡ, ಕೈಯಲ್ಲೆಲ್ಲ ಮಾಡ್ಬೋದಲ್ಲ. ಥ್ಯಾಂಕ್ ಯು ಸರ್. ಅದು ಬೇಡ. ಈ ಬ್ರಿಟಿಷರು ಎಲ್ಲ ಬಿಟ್ಟು ಕೊಂಡೋಗಿದ್ದಾರೆ. ಈ ಬ್ರಿಟಿಷರು ಉಂಟಲ್ಲ, ಎಲ್ಲ ಕೊಂಡೋಗಿದ್ದಾರೆ. ಹಾರ್ಡ್ ವರ್ಕ್ ಕೊಂಡೋಗಿದ್ದಾರೆ, ಫಾರ್ ಗಿವಿಂಗ್ ಕೊಂಡೋಗಿದ್ದಾರೆ. 3 ಬಿಟ್ಟದವರು. ಒಂದು ಐ ಡೋಂಟ್ ನೋ ಸರ್, ಒಂದು ಥ್ಯಾಂಕ್ ಯು ಸರ್, ಮತ್ತೊಂದು ಐ ಲವ್ ಯು ಸರ್. ಇದೇ ಐ ಲವ್ ಯು, ಲವ್ ಎಂಬುದು ಬಿಟ್ಟು ಹೋಗಿದ್ದಾರೆ ಅಲ್ಲ. ಓಕೆ, ಯು ಆರ್ ಸೆಲೆಕ್ಟೆಡ್. ಕಂಗ್ರ್ಯಾಚುಲೇಷನ್ಸ್. ಪುಣ್ಯ, ನೀವು ಸ್ವಲ್ಪ ಎಡವಿದ್ದೀರಿ ನಡುವೆ. ಸದ್ಯಕ್ಕೆ ನಿಮ್ಮನ್ನು ವೈಟಿಂಗ್ನಲ್ಲಿ ಇಡ್ತೇವೆ. ಓಕೆ, ನೀವು ಬಿಸ್ಕಿಟ್ನಿಂದ ಕೇಕ್ ಮಾಡ್ತೀರಿ. ನೋಡುವ ಅದು ನಮಗೆ ಅವಕಾಶ ಇದೆಯಾ, ನೀವು ಮಂಗಳೂರಿಂದ ಈ ಕಡೆ ಬರ್ತೀರಿ ಅಂತ ನೋಡುವ. ಸೊ ನೀವು ಈ ರೌಂಡಿನ ಕೊನೆಯ ಎಪಿಸೋಡ್ವರೆಗೆ ನೋಡಬೇಕು. ನಮ್ಮ ಹೆಚ್ಚಿನವರು ನೋಡೋದಿಲ್ಲ, ಯಾಕಂದರೆ ಜಡ್ಜಸ್ನವರ ಹೆಸರೇ ಬರೋದಿಲ್ಲ ನಮಗೆ. ಸೊ ನೋಡಬೇಕು, ಅದಕ್ಕೋಸ್ಕರನೇ ನಾವು ಹಿಡ್ಕೊಳ್ಳುವಂಥದ್ದು. ಸೊ ಯು ಆರ್ ಇನ್ ದ ವೈಟಿಂಗ್ ಪೊಸಿಷನ್, ಡೋಂಟ್ ಫೀಲ್ ಬ್ಯಾಡ್. ಎಸ್, ಸಾಕ್ಷಿ ಶೆಟ್ಟಿ. ಎಸ್, ನಮ್ಮಲ್ಲಿ ತುಂಬ ಮಂದಿ ಇಲ್ಲಿ ಕ್ಯಾಮರಾಮ್ಯಾನ್ ಅವರೆಲ್ಲ ಇದ್ದಾರೆ. ಸೊ ನಮ್ಮಲ್ಲಿ ಮಹಿಳಾ ವಿಭಾಗ ಕೂಡ ಇದೆ. ಅವ್ರಿಗೆ ಕೂಡ ಆಸೆ ಇದೆ ಒಂದು ಮೆಹಂದಿ ಎಲ್ಲ ಬಿಡಿಸ್ಲಿಕ್ಕೆ. ನೆಕ್ಸ್ಟ್ ನೀವು ಬರುವಾಗ ಕೋನ್ ಇಟ್ಕೊಂಡು ಬಂದು ಬಿಡಿಸ್ಲಿಕ್ಕೆ ರೆಡಿ ಇರಬೇಕು. ನೀವು ಡಿಸೈನ್ ಮಾಡ್ತೀರಲ್ಲ? ಓಕೆ, ಎಲ್ಲಿಗೆ? ಕೈಗೆ ಮಾತ್ರವಾ? ಕಾಲಿಗೆ ಮಾಡ್ತಾರೆ. ಓಕೆ, ಮತ್ತೆ ಎಲ್ಲೆಲ್ಲ ಖಾಲಿ ಜಾಗ ಉಂಟು ಅಲ್ಲೆಲ್ಲ ಮಾಡ್ಬೋದಲ್ಲ, ಮುಖ ಎಲ್ಲ. ಓಕೆ, ಸೊ ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ನೀವು ಎಣಿಸಿದ್ರಾ? ಎಣಿಸಿದ್ದೆ. ಎಸ್. ಮತ್ತು ಕಾಡಿನ ರಾಜ ಸಿಂಹದ ಬಗ್ಗೆ ಜಡ್ಜ್ ಮಾಡಲಿಕ್ಕೆ ಇಲಿಮರಿಗೆ ಎಲ್ಲಿ ಅವಕಾಶ ಉಂಟು? ಅದು ನಾನು ಸಮರ್ಥನೂ ಕೂಡ ಅಲ್ಲ. ಸೊ ಕಾಡಿನ ರಾಜ ಯಾವಾಗಲೂ ರಾಜನೇ. ಯು ಆರ್ ಆಲ್ಸೋ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಎಸ್. ಮುಂದಿನ ಪುಂಡಿ. ಪುಂಡಿ ಖಾಲಿ ಹೊಟ್ಟೆಯಲ್ಲಿ ಬರುವ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಏನೇ ಇರಲಿ, ಮನಸ್ವಿ, ಸಾಕ್ಷಿ, ಸುಶ್ರಾವ್ಯ 3 ಜನ ಸೆಲೆಕ್ಟ್ ಆಗಿದ್ದೀರಿ. ಕಂಗ್ರ್ಯಾಚುಲೇಷನ್. ಪುಣ್ಯ, ಟೆನ್ಷನ್ ಮಾಡಲಿಕ್ಕಿಲ್ಲ. ಸೊ ವೇಟಿಂಗಿಂದ ಸೆಲೆಕ್ಟ್ ಆಗಿದ್ದೀರಾ? ಎಲ್ಲ ಡೈರೆಕ್ಟ್ ಸೆಲೆಕ್ಷನಾ ಇಲ್ಲಿಯವರೆಗೆ? ಇಷ್ಟವರೆಗೆ ಡೈರೆಕ್ಟ್ ಸೆಲೆಕ್ಷನ್. ನೋಡುವ, ಇಲ್ಲಿಂದ ವೇಟಿಂಗಿಂದ ಸೆಲೆಕ್ಟ್ ಆಗ್ಬೋದು. ಏನೇ ಇರಲಿ, ಸೊ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್. ಹಾಗೆಯೇ ಇಂದಿನ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂದೇ ಬಿಡ್ತು. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ತೀರ್ಪುಗಾರರಾಗಿ ಸಹಕರಿಸಿದಂತಹ 13 ವರ್ಷಗಳಿಂದ ಶಿಕ್ಷಣದ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ವೀಣಾ ಸಂದೀಪ್ರವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಹಾಗೆಯೇ ಆಡಿಷನ್ನಿಂದ ಇಲ್ಲಿಯವರೆಗೂ ಕೂಡ ಎಲ್ಲ ಮಕ್ಕಳ ವಾಕ್ಚಾತುರ್ಯಗಳನ್ನು ಗಮನಿಸಿ ಮಹಾಗುರುಗಳಾಗಿ ನಮ್ಮ ಜೊತೆ ಸಹಕರಿಸಿದವರು, ಡೈಜಿವಲ್ನ ಎಲ್ಲ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳು, ಅದರ ಜೊತೆಗೆ ಜನಪ್ರಿಯ ನಿರೂಪಕರು ಕೂಡ ಆಗಿರುವಂತಹ ಮಹಾಗುರುಗಳಾಗಿರುವಂತಹ ಆಲ್ವಿನ್ ತಂತಿ ಸರ್, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೆಯೇ ಎಲ್ಲ ಸ್ಪರ್ಧಾಳುಗಳಿಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಹಾಗೆಯೇ ಇಂದಿನ ಸಂಚಿಕೆಯನ್ನು ಮುಗಿಸುವಂಥ ಹೊತ್ತಿನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಯಾರೆಲ್ಲ ಬರ್ತಾರೆ, ಅವರಿಗೆ ಯಾವ ವಿಷಯ ಸಿಗ್ತದೆ, ಆ ವಿಷಯದ ಕುರಿತಾಗಿ ಅವರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಭೀಮಾ ಜ್ಯುವೆಲರ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವಲ್ 247.
Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi.